सत्यभामानिकेतं रसिकहृदनुभूतं पार्थसौभद्रदूतं भवजलनिधिपोतं द्वन्द्वमेघप्रवातं भुवनविधिविधातं धर्मसङ्ग्रामगीतं मारले धर्मवत्सल सुदर्शनहस्ताद ಧನಂಜಯಾಪ್ತನೀಂ ಸಾರಿದೆಯಂತೆ ನಾನವತರಿಪ್ಪೆನ ಧರ್ಮವನೀಗಲೆಂದು ನೀಂ ಕೌರವನಾಶದಿಂದಲತಿ ದುಷ್ಕರಮೆನ್ ಕಲಿಯ ವಿನಾಶನಂ ಪ್ರಭೋ ಪ್ರಭೋ ತೋರು ನಿಜಾಯುಧಂಗಳ ಉರು ರೌದ್ರವ ಭೈರವ ಪಾಂಚಜನ್ಯಮಂ ಧರ್ಮವತ್ಸರಾಗ ಧನಂಜಯಾಪ್ತನೇ ಬಾ ವೀರನಾರಾಯಣನೆ ಕವಿ ಲಿಪಿಕಾರ ಕುವರವ್ಯಾಸ ಕೇಳುವ ಸೂರಿಗಳು ಸನಕಾದಿ ಜಂಗಮ ಜನಾರ್ದನರು ಚಾರು ಕವಿತೆಯ ಬಳಕೆಯಳು ವಿಚಾರಿಸುವೊಡಳವಳು ಚಿತ್ ಅವಧಾರು ಹೋ ಸರ್ವಜ್ಞರಾದರು ಸಲುಗೆ ಭಿನ್ನಪವ ರಾಯದನು ಜಗರಟ್ಟನ ಅಂಬೋಜಾಯತಾಕ್ಷರ ಖಾತಿಯನು ಗಾಂಗೇಯ ಭಯಭಕ್ತಿಯಲಿ ಗೆಲಿದನು ವರ ಸುದರ್ಶನವ ಗಾಂಗೇಯ ಭಯಭಕ್ತಿಯಲಿ ಗೆಲಿದನು. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಹೀಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳಾಗಿರುವಂತಹ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರನ್ನು ಮನಸಾರೆ ವಂದಿಸ್ತೇನೆ. ಜೊತೆಗೆ ಭಾರತಾಂಬೆ ಕುಮಾರವ್ಯಾಸರ ದಿವ್ಯ ಚರಣಗಳಲ್ಲಿ ನನ್ನ ವಂದನೆಗಳು. ಇಲ್ಲಿ ಕಾರ್ಯಕ್ರಮವನ್ನು ಹೀಗೆ ಸಂಘಟಿಸಿದಂತಹ ಹಾಸನ ಜಿಲ್ಲೆಯ ಅಧ್ಯಕ್ಷರಾಗಿ ನಮ್ಮ ಗಮಕ ಸಮೂಹದಲ್ಲಿ ತುಂಬ ಕೆಲಸವನ್ನು ಮಾಡ್ತಾ ಇರುವಂತಹ ಪ್ರಚಲಿತರಾಗಿರುವಂತಹ ಶ್ರೀಯುತ ಗಣೇಶ್ ಉಡುಪ ಸರ್ ಅವರನ್ನು, ಜೊತೆಗೆ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಯಾಕೆಂತಂದರೆ ಹಾಸನ ಇಷ್ಟು ಸುಂದರವಾದ ಒಂದು ಹೆಸರು ಕೂಡ, ಜೊತೆಗೆ ನಮ್ಮೆಲ್ಲರ ಸಾಂಸ್ಕೃತಿಕ ನಾಯಕಿಯಾದಂತಹ ಶಾಂತಲೆ ತನ್ನ ಗೆಜ್ಜೆಯ ಸ್ವರಗಳನ್ನು ಓಡಾಡಿಕೊಂಡು ಇಡೀ ಒಂದು ಜಿಲ್ಲೆಯನ್ನು ಸಂಭ್ರಮಿಸಿದಂತಹ ಸ್ಥಳ. ಇದನ್ನು ಕಣ್ಣಾರೆ ಕಾಣಬೇಕು, ಇಲ್ಲಿ ಬರಬೇಕು ಅನ್ನುವಂಥ ಆಸೆ ಯಾವಾಗಲೂ ಇತ್ತು. ನಾವು ಬೇಲೂರನ್ನು ನೋಡಿದ್ದೀವಿ, ಹಳೆಬೀಡನ್ನು ನೋಡಿದ್ದೀವಿ, ಆದರೆ ಇಲ್ಲಿಯ ಜನರ ಈ ಜೊತೆಯಲ್ಲಿ ಒಂದು ನಿಮಿಷ ಒಂದು ತಾಸು ನಾವು ಇಲ್ಲಿ ಇರಬೇಕು ಅನ್ನುವಂತಹ ಆಸೆ ಖಂಡಿತವಾಗಿ ಕನ್ನಡಿಗರಿಗೆ ಎಲ್ಲರಿಗೂ ಇರುತ್ತೆ.
ಅಂತಹ ಆಸೆಯನ್ನು ಇವತ್ತು ನಾನು ಪೂರೈಸ್ಕೊಂಡಿದ್ದೇನೆ. ತಮಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳು. ನಾವೀಗ ಪ್ರಾರಂಭಿಸಲಿಕ್ಕೆ ಇರುವಂತಹದ್ದು ಕುಮಾರವ್ಯಾಸನ ಭಾರತ. ಕುಮಾರವ್ಯಾಸ ಭಾರತದಲ್ಲಿ ಯುದ್ಧ ವರ್ಣನೆಗೆ ತುಂಬ ಮಹತ್ವ. ಅವನು ತನ್ನ ಕಾಲದ ಸಮಷ್ಟಿ ಪ್ರಜ್ಞೆಯನ್ನು ವೈಯಕ್ತಿಕ ಸಂವೇದನೆಗಳ ಮೂಲಕ ತುಂಬ ಪ್ರತಿನಿಧಿಸ್ತಾನೆ. ಆದ್ದರಿಂದ ಒಂದು ಕವಿ ಸರ್ವಕಾಲಕ್ಕೂ ಅವನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾನೆ. ಹಾಗಿರುವಂತಹ ಕವಿ ಕುಮಾರವ್ಯಾಸ ಅಂದಿನಿಂದ ಇಂದಿನವರೆಗೂ ಸಹ ಅಷ್ಟೇ ಮಹತ್ವವನ್ನು ಪಡ್ಕೊಂಡಂಥವನು. ಅವನು ತನ್ನ ಕಾವ್ಯದ ರಚನೆಯ ಉದ್ದೇಶ ಬರೆದವರ ಮತ್ತು ಕೇಳಿದವರ ಹಲವು ಜನ್ಮದ ಪಾಪ ಕಳೆಯುವುದು ಒಂದು ಕಾವ್ಯದ ಉದ್ದೇಶ ಅಂತ ಹೇಳ್ಕೊಳ್ತಾನೆ. ನಿಜಕ್ಕೂ ಅದು ಸತ್ಯ ಅನ್ನುವಂಥ ಭಾವನೆಯೊಂದಿಗೆ ಯುದ್ಧ ವರ್ಣನೆಯಲ್ಲಿ ಕುಮಾರವ್ಯಾಸನನ್ನು ಮೀರಿದಂಥವರೇ ಇಲ್ಲ. ಸಾಮಾನ್ಯವಾಗಿ ನಾವು ಅವನನ್ನು ಯಾವಾಗಲೂ ಎಲ್ಲರೂ ಹೊಗಳುವಂತಹದ್ದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆ ಕುರುಭೂಮಿಯು ತೋರುವುದು, ಆ ಸಂಗ್ರಾಮದಿ ಪಟು ಭಟರ ಆರ್ಭಟ ಕೇಳುವುದು, ಮೈ ನವಿರೇಳುವುದು. ಅದನ್ನು ಗಂಗಮ್ಮನವರ ಭಾಮಿನಿಯಲ್ಲಿ ಕೇಳಿದಾಗ ಅದಿನ್ನೂ ಹೆಚ್ಚು ಪ್ರಖರವೂ ಅಷ್ಟು ಸಂತೋಷವನ್ನು ಅಷ್ಟು ತನ್ಮಯತೆಯನ್ನು ನೀಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಅನ್ನುವಂಥ ಮಾತುಗಳನ್ನು ಆಡ್ತಾ ನಾನು ಈ ಒಂದು ಕ್ಷೇತ್ರಕ್ಕೆ ತುಂಬ ಚಿಕ್ಕವಳು. ನನಗೆ ತಿಳಿದಿದ್ದನ್ನು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ವಂದನೆಗಳು. ಜೊತೆಗೆ ನಮ್ಮನೆಯವರು ಪಾಪ ತುಂಬ ಕೆಲಸವನ್ನು ಮಾಡಿಕೊಂಡಿದ್ದರು. ಅವರು ಇಲ್ಲಿಯವರೆಗೆ ಬಂದು ನನ್ನ ಜೊತೆಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನನ್ನ ಎಲ್ಲ ಕಾರ್ಯಗಳಿಗೆ ಅವರು ಯಶಸ್ಸನ್ನು ತಂದುಕೊಡುವಂಥವರು. ಅವ್ರ ಜೊತೆಯಲ್ಲಿ ನಮ್ಮ ಸಹೋದರರಾಗಿರುವಂಥ ಗುರು ಅವರು ಬಂದಿದ್ದಾರೆ. ಯಲ್ಲಾಪುರದಿಂದ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸ್ತಾ ನಾನೀಗ ನೇರವಾಗಿ ಕಥೆಯ ಭಾಗಕ್ಕೆ ಬರ್ತಾ ಇದ್ದೇನೆ. ಮಹಾಭಾರತ ಯುದ್ಧ. ಇಲ್ಲಿ ಯುದ್ಧದ 3ನೆಯ ದಿನ. ಸೂರ್ಯೋದಯ ಆಗುತ್ತಾ ಇದೆ. ಕದನ ಕುತೂಹಲದಿಂದ ತಾವು ಮುನ್ನುಗ್ಗಬೇಕು ಅನ್ನುವಂತಹ ಯೋಚನೆ ಪ್ರತಿ ಭಟರಲ್ಲಿಯೂ ಸಹ ಕಾಣುತ್ತಾ ಇದೆ. ಜೊತೆಗೆ ಸೈನಿಕರು ಕಾಳಗದ ಬಯಲಿಗೆ ಬಂದು ತಮಗೆ ಅನುಕೂಲವಾಗುವಂತಹ ಸ್ಥಳವನ್ನು ಆಯ್ದುಕೊಂಡಿದ್ದಾರೆ ಯುದ್ಧ ಮಾಡಲಿಕ್ಕೆ. ಅಂತಹ ಯುದ್ಧದ ಭೂಮಿಯಲ್ಲಿ ಅವರು ಪರಸ್ಪರ ಎದುರಾಗಿ ಹೋರಾಡುವಂತಹ ಒಂದು ಕಾರ್ಯಕ್ಕಾಗಿ ಸಿದ್ಧರಾಗ್ತಾ ಇದ್ದಾರೆ. ಅತ್ತ ಕೃಷ್ಣನ ಅಣತಿಯಂತೆ ಪಾಂಡವರು ತಮ್ಮ ಸೇನೆಯೊಂದಿಗೆ ನಿಂತಿದ್ದಾರೆ. ಇತ್ತ ಕಡೆ ಕೌರವ ಸೇನೆ ನಿಂತ್ಕೊಂಡಿದೆ. ಅದು ಭೀಷ್ಮರ ಒಂದು ಮುಂದಾಳತ್ವದಲ್ಲಿ. ಎರಡು ಸೇನೆಗಳು ಯುದ್ಧಕ್ಕೆ ಅಣಿಯಾಗುವಂಥ ಸಂದರ್ಭದಲ್ಲಿ ವಿಶಿಷ್ಟವಾದಂಥ ಒಂದು ಕಹಳೆಯ ಮೊರೆತ, ಹಾಗೆಯೇ ರಣದುಂದುಬಿಯನ್ನು ಮೊಳಗಿಸ್ತಾ ಚಾಮರವನ್ನು ಬೀಸಿ ಸಂಜ್ಞೆಯ ಮೂಲಕ ಒಪ್ಪಿಗೆ ಸೂಚಿಸಿಕೊಂಡು ಯುದ್ಧ ಮಾಡೋದು ಅಂತಂದರೆ ಅದಕ್ಕೊಂದು ಧರ್ಮ. ನೋಡಿ, ನಮ್ಮ ಸನಾತನ ಈ ಪುರಾಣಗಳಲ್ಲಿಯೂ ಸಹ ಎಷ್ಟೊಂದು ಧರ್ಮಕ್ಕಾಗಿ ನಡೆದಿದೆ ಅನ್ನುವಂಥದ್ದು. ಹಾಗೆ ಕಾಲಾಳುಗಳ ಸೇನೆ ಅವರು ಒಬ್ಬರೊಬ್ಬರನ್ನು ಹೊಡೆದಾಡಿಕೊಳ್ಳುವಂತಹ ಒಂದು ಸ್ಥಿತಿ, ಇದನ್ನೆಲ್ಲ ನಾವು ಗಮನಿಸಬೇಕು. ಇನ್ನು ಆನೆಗಳ ಕಾಲ್ತುಳಿತಕ್ಕೆ ಒಳಗಾಗಿ ಅದೆಷ್ಟೋ ಜನರು ಭೀಕರವಾಗಿ ಮರಣ ಹೊಂದೋದನ್ನು ನೋಡ್ತೇವೆ. ಹಾಗೆಯೇ ಕುದುರೆ ಸವಾರರು, ತೋಳಲ್ಲಿ ಬಲವನ್ನು ತುಂಬಿಕೊಂಡಂತಹ ವೀರರು, ಇವರನ್ನೆಲ್ಲ ನಾವು ಒಂದು ಯುದ್ಧ ಭೂಮಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೋಡ್ತಾ ನೋಡ್ತಾ ಆ ಯುದ್ಧದ ಹಿನ್ನೆಲೆ ಅದು ಮತ್ತೂ ಗಂಭೀರವಾದಂಥದ್ದು. ಕವಿ ತುಂಬ ಚೆನ್ನಾಗಿ ಅದನ್ನು ಸಹ ವರ್ಣಿಸ್ತಾನೆ. ಅಲ್ಲಿ ಅತ್ಯಂತ ಕಷ್ಟಪಡ್ತಾ ಇರುವಂಥ ಜೀವ ಹೋಗೋದೂ ಇಲ್ಲ, ಉಳಿಯೋದೂ ಇಲ್ಲ. ಕಾಲು ಕತ್ತರಿಸಿಕೊಂಡು ಕರುಳನ್ನು ಹೊರಗೆ ಬಂದಂತಹ ಅನೇಕ ಯೋಧರು ಸಾವು ಬದುಕಿನ ನಡುವೆ ನರಳಾಡುವಂಥ ದೃಶ್ಯ. ಹಾಗೆಯೇ ಅವರನ್ನು ಸಮಾಧಾನಪಡಿಸುವಂತಹ ಇನ್ನನೇಕರು. ಅಲ್ಲಿರುವಂತಹ ವೈದ್ಯರುಗಳು ನಿರಂತರವಾಗಿ ವೈದ್ಯಕೀಯ ಸೇವೆಯನ್ನು ಮಾಡುವಂಥವರು. ಯಾವ್ಯಾವುದೋ ರಸ, ಎಲೆಯ ರಸ, ಬೇರು, ನಾರು ಅವುಗಳನ್ನೆಲ್ಲ ತಂದು
ಅವರಿಗೆ ಲೇಪಿಸ್ತಾ ಅವರ ನೋವನ್ನು ಕಡಿಮೆ ಮಾಡುವಂತಹ ಒಂದು ಪ್ರಯತ್ನ. ಹಾಗೆಯೇ ಅವರಿಗೆ ರಾತ್ರಿ ಮಲಗಿದ ನೋಡಿ, ಸಣ್ಣ ನೋವಾದರೂ ನಮಗೆ ರಾತ್ರಿ ನಿದ್ದೆ ಬರಲ್ಲ. ಅಂತಹ ನೋವಿನ ನಡುವೆ ಅವರಿಗೆ ರಾತ್ರಿ ನಿದ್ದೆ ಬರಬೇಕು, ಮರುದಿನ ಮತ್ತೆ ಅವರು ಯುದ್ಧಕ್ಕೆ ತಯಾರಾಗಬೇಕು. ಈ ಕಾರಣಕ್ಕಾಗಿ ಅವರಿಗೆ ಯಾವುದೋ ಔಷಧಗಳನ್ನು ಕುಡಿಸ್ತಾ ಇದ್ರಂತೆ. ಆ ಎಲ್ಲವುಗಳ ನಡುವೆ ಅಂತಹ ರೌದ್ರ ರಮಣೀಯವಾದಂತಹ ದೃಶ್ಯ ನಾವು ನೋಡ್ತಾ ಇದ್ದೇವೆ. ಹಾಗೆ ಅಂತಹ ಮುಂಚೂಣಿಯಲ್ಲಿರುವಂತಹ ಈ ಕೌರವ ಮತ್ತು ಪಾಂಡವ ಸೇನೆಯ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಇನ್ನು ಪ್ರಧಾನ ದೊರೆಗಳನ್ನು ನಾನು 10,000 ಒಂದು ದಿವಸಕ್ಕೆ ಸಾಯಿಸ್ತೇನೆ ಅನ್ನುವಂತಹ ಭೀಷ್ಮನ ಪ್ರತಿಜ್ಞೆ. ಆ ಎಲ್ಲವುಗಳ ನಡುವೆ ಆಗಲೇ ಸುಮಾರು ಜನ ಆ ಒಂದು ಯುದ್ಧದಿಂದ ನಿರ್ಗಮಿಸಿದ್ದಾರೆ ಕೂಡ. ಇಂತಹ ಭೀಕರವಾದಂತಹ ಯುದ್ಧವನ್ನು ನೋಡ್ತಾ ನೋಡ್ತಾ ಮುಂದೆ ಬಂದರೆ ಈ ಕುಮಾರವ್ಯಾಸ ನಿಸ್ಸಾಳ, ತಮ್ಮಟೆ, ಕೊಂಬು, ಬಾಗಿದ ಕಹಳೆ, ವಾದ್ಯಗಳು, ಭಯಂಕರವಾದಂತಹ ಧ್ವನಿಯನ್ನು ಹೊರಡಿಸುವಂಥ ಅನೇಕ ವಾದ್ಯಗಳನ್ನು ಬಳಸ್ತಾನೆ. ನಾವು ಇದನ್ನು ನೋಡಬಹುದು. ಆದರೆ ಅದರ ಜೊತೆಯಲ್ಲಿ ಇನ್ನೊಂದನ್ನು ಕಲ್ಪನೆ ಮಾಡಿಕೊಳ್ಬೇಕು. ಅಲ್ಲಿ ರಣಕೇಕೆಯನ್ನು ಹಾಕ್ತಾ ಇದ್ದಂತಹ ಅನೇಕ ಭೂತಗಣಗಳು, ಅವುಗಳನ್ನೆಲ್ಲ ಓಡಿಸೋದಕ್ಕೆ, ಜೊತೆಗೆ ಅನೇಕ ಪ್ರಾಣಿಗಳು, ಈ ರಕ್ತ ಮಾಂಸವನ್ನು ತಿನ್ನಲಿಕ್ಕಾಗಿ ಬಂದಂತಹ ಪ್ರಾಣಿಗಳು, ರಣಹದ್ದುಗಳು, ಅವುಗಳನ್ನೆಲ್ಲ ಓಡಿಸೋ ಕೆಲಸವೂ ಅಲ್ಲಿ ಮುಂಜಾನೆಯೇ ಪ್ರಾರಂಭ ಆಗ್ತಾ ಇದೆ ಅಂತ ನೋಡಿ. ನಾವು ಸಹ ಹಳ್ಳಿಯಲ್ಲಿರುವಂಥವರು, ಕಾಡಿನಲ್ಲಿ ಆಶ್ರಯವನ್ನು ಪಡೆದಂಥವರು, ಅನೇಕ ಕಾಡು ಪ್ರಾಣಿಗಳನ್ನು ದೂರ ಮಾಡಬೇಕು ಅಂತಂದರೆ ಇಂತಹ ವಾದ್ಯಗಳನ್ನು ಇವತ್ತಿಗೂ ಸಹ ನಾವು ಬಾರಿಸುವಂಥದ್ದನ್ನು ನಾವು ಕಾಣುತ್ತೇವೆ. ಹೀಗೆ ಅವರು ಅನೇಕ ರೀತಿಯಲ್ಲಿ ಯುದ್ಧಕ್ಕಾಗಿ ಪರಿತಪಿಸ್ತಾ ಇದ್ದಾರೆ, ಯುದ್ಧಕ್ಕಾಗಿ ಹೋರಾಡ್ತಾ ಇದ್ದಾರೆ, ಯುದ್ಧದಲ್ಲಿ ಕೈಕಾಲು ಕಳ್ಕೊಂಡಿದ್ದಾರೆ. ಇವರೆಲ್ಲರ ನಡುವೆ ಬಂದಂತಹ ಯೋಧರು ಯಾರ್ಯಾರು ಹಾಗಿದ್ರೆ, ಕೆಲವರು ಜೋಳದ ಪಾಳಿಗಾಗಿ, ಅಂದರೆ ಹೊಟ್ಟೆಯನ್ನು ಹೊರ್ಕೊಳ್ಳುವಂತಹ ಸಲುವಾಗಿ, ಅಥವಾ ಅವರ ಋಣವನ್ನು ತೀರಿಸುವಂತಹ ಸಲುವಾಗಿ ಅಂತ ಕವಿ ಹೇಳ್ತಾನೆ. ಇನ್ನು ಕೆಲವರು ಮಾಡಿದ ಸಾಲವನ್ನು ತೀರಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಯುದ್ಧಕ್ಕೆ ಬರ್ತಾರೆ. ಹಾಗೆಯೇ ಇನ್ನು ಕೆಲವರು ಸತ್ತ ಮೇಲೆ, ಆ ಒಂದು ಯುದ್ಧದಲ್ಲಿ ಸತ್ತಾಗ ವೀರ ಮರಣವನ್ನು ಅಪ್ಪಿದವರಿಗೆ ಇಂದ್ರಲೋಕದಲ್ಲಿ ಮಹಾನ್ ದಾಸದಾಸಿಯರು ಸಿಗ್ತಾರೆ, ಅಂಥವರ ಜೊತೆಯಲ್ಲಿರಬಹುದು ಅನ್ನುವಂಥ ಆಸೆಯಿಂದ ಬರ್ತಾರಂತೆ. ಹೀಗೆ ಅನೇಕ ಪ್ರಲೋಭನೆಯೊಂದಿಗೆ ಯುದ್ಧದಲ್ಲಿ ತೊಡಗಿಸಿಕೊಂಡಂಥವರ ಆಕ್ರೋಶಗಳು, ಆಕ್ರಂದನಗಳು ಮುಗಿಲು ಮುಟ್ಟುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಭೀಷ್ಮರು ಭೀಮನನ್ನು ಎದುರಿಸ್ತಾರೆ. ಭೀಮ ಒಂದು ಹಂತದಲ್ಲಿ ತುಂಬ ಪರಾಕ್ರಮಿ ಅಂತ ಅನಿಸ್ಕೊಂಡ್ರೂ ಸಹ ಈ ಭೀಷ್ಮರನ್ನು ಎದುರಿಸಲಿಕ್ಕೆ ಅವನಲ್ಲಿ ಸಾಮರ್ಥ್ಯವು ಕಡಿಮೆ ಆಗ್ತದೆ. ಜೊತೆಗೆ ಅವನಿಗೆ ಸಹಾಯಕರಾಗಿ ಸಾತ್ಯಕಿ ಅಲ್ಲಿ ಬರುವಂತಹ ಒಂದು ಸನ್ನಿವೇಶವನ್ನು ನಾವೀಗ ನೋಡ್ತಾ ಇದ್ದೇವೆ. ಬರಲೇಗೆ ಸಮರಕ್ಕೆ ಬರಲಿ ಸಾತ್ಯಕಿಯ ನೀಕರೆ ಬಿಲುದುಡುಕಿ ರಥದಲ್ಲಿ ಸರಿಸತೋಳಧ್ವಜವನು ಎತ್ತಿಸಿ ಸಮರಥರ ನರಗಿ ಸರಳ ತೂಗುತ ಮಾರು ಮಲಮನು ತರುವಿ ನಿಂದನು ಭೀಷ್ಮನು ಅಗ್ಗದ ಬಿರುದ ಸಂಭಾವಿಸುತ್ತ ಪಾಠಕ ಕೋಟಿ ಗಡಬಡಿಸೆ ಕುರುಪಿತಾಮಹನಿಗೆ ಹಿರಿ ಹಿಗ್ಗು ಹಿಂದೂಸ್ಥಾನದ ಕಾಪಿ ಕುಡಿದಷ್ಟೋ. ಇದೊಂದು ವಿಶೇಷ ನೋಡಿ. ನಾನು ವೈಯಕ್ತಿಕವಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಮತ್ತು ಪ್ರತಿಭೆಯನ್ನು ಹೊಂದಿದ್ದೇನೆ. ಆದರೆ ಕರ್ನಾಟಕ ಸ್ಟೈಲ್ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನನ್ನ ಕೆಲಸವನ್ನು ಸುಲಭ ಮಾಡಲಿಕ್ಕಾಗಿ ಅಮ್ಮ ಅವರು ಆ ಹಾಡಿನಲ್ಲಿಯೇ ತಮ್ಮ ರಾಗವನ್ನು ಸೂಚಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ಇಲ್ಲಿ ಬರಲಿ ಸಾತ್ಯಕಿ ಅಂತ ಕರೀತಾ ಇದ್ದಾನೆ ಭೀಷ್ಮ. ಭೀಷ್ಮನಿಗೆ ರೋಷಾವೇಶ, ಎಷ್ಟು ಸಾಧ್ಯವಿದೆಯೋ ಅಷ್ಟು ಜನರನ್ನು ಮುಗಿಸಿಬಿಡಬೇಕು ಅನ್ನುವಂಥ ಒಂದು ತುಡಿತ.
ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಸಾತ್ಯಕಿಯನ್ನು ಕರೀತಾ ಭೀಷ್ಮರು ಬಿಲ್ಲನ್ನು ಮತ್ತೆ ಕೈಗೆತ್ತಿಕೊಂಡರು. ಜೊತೆಯಲ್ಲಿ ಈಗಾಗಲೇ ಆ ಯುದ್ಧದ ಒಂದು ಗಡಿಬಿಡಿಯಲ್ಲಿ ಅವರ ಆ ಒಂದು ತಾಳಧ್ವಜ ಅದು ಸ್ವಲ್ಪ ಸ್ಥಿತಿ ಪಲ್ಲಟವಾಗಿತ್ತು. ಅದನ್ನು ನೇರವಾಗಿ ಇಟ್ಟುಕೊಂಡು ಮತ್ತೆ ಸಮರಥರನ್ನೆಲ್ಲ ಸೇರಿಸಿಕೊಂಡು ವಂದಿಮಾಗದರು ಸಂಭ್ರಮದಿಂದ ಬಿರುದಾವಳಿಗಳನ್ನು ಹೇಳ್ತಾ ಇದ್ರಂತೆ. ಈ ಬಿರುದಾವಳಿಗಳು ಸಹಜವಾಗಿ ಎಲ್ಲರಿಗೂ ಪ್ರಿಯ. ಇವತ್ತಿಗೂ ನಾವು ಹೊಗಳಿಕೆಗೆ ತಲೆಬಾಗದೇ ಇರುವಂಥವ್ರು ಇಲ್ಲವೇ ಇಲ್ಲ. ಆ ಹೊಗಳಿಕೆಯಿಂದಾಗಿ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ. ಇಲ್ಲಿ ಭೀಷ್ಮನು ಸಹ ಆ ಹೊಗಳಿಕೆಗೆ ಹಿಂದೆ ಇಲ್ಲ. ಅವನು ಸಹ ಆ ವಂದಿಮಾಗದರ ಆ ಹೊಗಳಿಕೆಯಿಂದಾಗಿ ಇನ್ನೂ ತನ್ನ ಪರಾಕ್ರಮವನ್ನು ತೋರಿಸಲಿಕ್ಕಾಗಿ ಅವನು ತನ್ನ ಬಿರುದಾವಳಿಗಳನ್ನು ಅವರು ಘೋಷಿಸ್ತಾ ಇರುವಾಗ ಬಾಣವನ್ನು ಕೈಲಿ ಹಿಡಿದು ತೂಗಾಡಿಸುತ್ತಾ ಶತ್ರು ಸೇನೆಯನ್ನು ಎದುರಿಸಿ ನಿಲ್ತಾನೆ. ಅವನನ್ನು ಕಂಡ್ರೆ ಕಾಲಯಮನ ಭೀಷ್ಮನೋ ಫಡ ಫಡ ಮೇಳವೇ ಮಧ ಬಾಪು ಮಾರಿಯ ತಾಳಿಗೆಗೆ ತುತ್ತಾದವೇ ತಡವೇಕೆ ತೆಗೆ ತೆಗೆ ಎನ್ನುತ್ತ ಆಳು ಮುರಿದುದು ಮೋಗರದ ಭೂಪಾಲಕರು ಹುರಿದೊಡೆದು ದೊರೆಗಳ ಮೇಲೆ ಬಿಸುಟರು. ವೀರಗಂಗಾತನುಜನ ಉಪಟಳವ ಮಾಂಡ್ರಾಗಕ್ಕಿಂತ ಬೇರೆ ರಾಗ ಬೇಕೇ. ಈಗ ವೈರಿ ಸೇನೆಯಲ್ಲಿ ತುಂಬ ಕೋಲಾಹಲವಾಗ್ತಾ ಇದೆ. ಬಂದವರು ಯಾರು? ಕಾಲಯಮನೋ, ಭೀಷ್ಮನೋ, ಫಡ, ಮಜ, ಬಾಪು ಈ ರೀತಿಯಾದಂಥ ಶಬ್ದಗಳನ್ನು ತುಂಬ ಬಳಸ್ತಾನೆ. ಅದು ಮರಾಠಿ ಮೂಲದ ಶಬ್ದಗಳು. ಆದರೆ ಭಾಮಿನಿ ಲಯದಲ್ಲಿ ಕುಮಾರವ್ಯಾಸ ಬೇಕಷ್ಟು ಸಾರಿ ಇಂತಹ ಶಬ್ದಗಳನ್ನು ಬಳಸ್ತಾ ಆ ಕಾವ್ಯ ಚಮತ್ಕಾರವನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ವೀರ ಸೈನಿಕರು ಅಂತಹ ಭಾಷೆಯನ್ನು ಬಳಸ್ತಾ ಇದ್ರೋ ಏನೋ, ಆ ವೀರರಸದಲ್ಲಿ ಅದು ಹೆಚ್ಚು ಪ್ರಖರವಾಗಿ ಮುಂದೆ ಬರ್ತಾ ಇದೆ. ಹಾಗಿದ್ರೆ ಇಂತಹ ಅವರ ಬಾಣಗಳಿಗೆ ಯಾರು ತುತ್ತಾಗುತ್ತೇವೆ ಅನ್ನುವಂತಹ ನನಗೆ ಬೇಡಪ್ಪ ಅನ್ನುವಂತಹ ಒಂದು ಅವಸರ ಅಲ್ಲಿ ಪ್ರಾರಂಭವಾಗಿ ಅವ್ರು ಏನು ಮಾಡಿದರು, ಅನೇಕರು ತಮಗೆ ಇವರ ಉಪಟಳವೇ ಬೇಡ, ಇವರ ದೊರೆಗಳಿಗೆ ಸಮನು ಇವರು, ನಮ್ಮ ಬೇಡ ಅನ್ನುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಗಂಗಾತನುಜರ ಉಪಟಳವನ್ನೇ ಹೇಳ್ಕೊಡ್ತಾ ಇದ್ದಾರೆ ತಮ್ಮ ದೊರೆಗಳಲ್ಲಿ. ಪಾಂಡು ಸೇನೆಯಲ್ಲಿ ಬಂದಂತಹ ಅನೇಕರು ನೀವು ಯಾರಾದರೂ ಹೋಗಿ ನಮಗೆ ಅವರ ಮುಂದೆ ಬಿಡಬೇಡಿ ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದನ್ನು ಕಾಣುತ್ತೇವೆ. ತೊಲತಲಗು ಕಲಿಭೀಷ್ಮ ವೃದ್ಧರಿಗೆ ಎಳಭಟರ ಕೂಡೆ ಆವುದಂತರವು ಅಳಿಬಲರ ಹೆದರಿಸಿದ ಹೆಕ್ಕಳವೇಕೆ ಭೀಷ್ಮ ತೊಲಗು ಸಾರನುತ ತುಳುಕಿದನು ಕೆಂಗೋಲ ಜಲನಿಯನೋ ನೆಲನದಾವುದು ದಿಕ್ಕದಾವುದು ಸಲೆನಭೋ ಮಂಡಲವು ಅದಾವುದು ಎಣಲ್ಕೆ ಕಲಿಪಾರ್ಥ ಕೆಂಗೋಲ ಜಲದಿಯ ತುಳುಕಿದನು ಲಂಗುಲಗಾಮಿಲ್ಲದೆ ತಿಲದಷ್ಟು ಜಾಗವಿಲ್ಲದೆ ತಿಲಂಗ್ರಾಗದಲ್ಲಿ. ನೋಡಿ, ಇಲ್ಲಿ ಕವಿ ತೊಲಗು ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾ ಇದ್ದಾನೆ. ಇಲ್ಲಿ ದ್ವಿರುಕ್ತಿಯನ್ನು ಹೆಚ್ಚು ಪ್ರಖರವಾದಂಥ ಸಂದರ್ಭದಲ್ಲಿ ಒಂದೇ ಅರ್ಥ ಕೊಡುವಂತಹ ಒಂದೇ ಶಬ್ದವನ್ನು 2 ಸಾರಿ ಬಳಸೋದ್ರಿಂದ ಅದು ಹೆಚ್ಚು ಇಫೆಕ್ಟಿವ್, ಅದು ಪರಿಣಾಮ ಹೆಚ್ಚು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅಂಥ ಶಬ್ದವನ್ನು ಇಲ್ಲಿ ಬಳಸ್ತಾ ಇದ್ದಾನೆ. ಈ ಭೀಷ್ಮರಿಗೆ, ಇಂಥ ವೃದ್ಧರಿಗೆ, ನನ್ನಂತಹ ಪರಾಕ್ರಮಿ ಯುವಕ ಇವನ ಜೊತೆಯಲ್ಲಿ ಯುದ್ಧ ಮಾಡಬೇಕಾದಂಥ ಹಂಬಲವೇ? ಹೋಗಿ ಇಲ್ಲಿಂದ, ನೀವು ಬರಬೇಡಿ, ಬೇರೆ ಯಾರನ್ನಾದರೂ ಕಳಿಸಿ ಅನ್ನುವಂಥ ಭಾವವನ್ನು ಇಲ್ಲಿ ಪಾರ್ಥ ಮುಂದೆ ಮಾಡ್ತಾ ಇದ್ದಾನೆ. ಜೊತೆಗೆ ಅವರನ್ನು ಹೇಳ್ತಾ ಇದ್ದಾನೆ, ಯಾಕೆ ನಿಮಗೆ ಮುದುಕರಾದವರಿಗೆ ಸ್ವಲ್ಪ
ಆರಾಮವಾಗಿ ಇರಿ. ಯಾಕೆ ಬಂದಿದ್ದೀರಿ? ಇಲ್ಲಿ ಕರ್ಣನೂ ಸಹ ನಾವು ಪಂಪನ ಒಂದು ಸಂದರ್ಭದಲ್ಲಿಯೂ ಸಹ ಕರ್ಣ ಇದೇ ಸೇನಾಪತಿಯನ್ನಾಗಿ ಭೀಷ್ಮರನ್ನು ಮಾಡುತ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ಅವನು ಹೋಗಿ ಕೌರವನಲ್ಲಿ ಮೊರೆ ಇಡ್ತಾನೆ. ಬೇಡ ಬೇಡ, ಅಂತಹ ಮುದುಕರನ್ನೆಲ್ಲ ಮುಂದೆ ತಂದರೆ ಅವ್ರು ಏನು ಯುದ್ಧ ಮಾಡ್ತಾರೆ, ಸಾಧ್ಯ ಇಲ್ಲ ಅಂತ ಹೇಳಿದಾಗ ನೆನ್ಪು ಮಾಡ್ಕೊಳ್ಳಿ ಒಂದು ಸಾರಿ ಎಲ್ಲರೂ ಗೊತ್ತಿರುವಂಥವರು. ಸೂಳು ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್ ಇದಿರಿಸುವನ್ ಹರಿದನ್ನಪ್ಪೊಡೆ ಅಂತ ಹೇಳ್ತಾರೆ. ಅಂದರೆ ಕೃಷ್ಣ ಇದ್ದಾನೆ, ಅರ್ಜುನ ಇದ್ದಾನೆ, ಮಹಾಭಾರತ ಯುದ್ಧ ನನ್ನಷ್ಟಕ್ಕೆ ಮುಗಿಯೋದಿಲ್ಲ, ಸೂಳು ಪಡೆಯಲಪ್ಪುದು ಕಣ, ನಿನ್ನದು ಸರದಿ ಇದೆ, ಹಾಗಾಗಿ ಯೋಚಿಸಬೇಡ ಕರ್ಣ, ನಿನಗೂ ಒಂದು ದಿವಸ ಕಾಲ ಬರ್ತದೆ ಅಂದರೆ ನಿಶ್ಚಿತವಾದಂತಹ ಒಂದು ಭಾವವನ್ನು ಇಲ್ಲಿ ಕಾಣ್ತೇವೆ. ಅಂತಹ ಭೀಷ್ಮ ಎದುರಾದಾಗ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ತೊಲಗು ಹೋಗು ಅಂತ ಹೇಳಿ ಅಲ್ಲಿಂದ ಆ ಕೆಂಗೋಲ ಜಲಧಿಯ ನೆಲನ್ ಅದಾವುದು ಯಾವುದು ಕಾಣದಿರುವಂತೆ, ದಿಕ್ಕು ದೆಸೆ ಇಲ್ಲದಂತೆ ಎಲ್ಲ ದಶ ದಿಕ್ಕುಗಳಲ್ಲಿ ಬಾಣ ಪ್ರಭಾವವನ್ನು ಮಾಡ್ತಾ ಇದ್ದಾನೆ. ಪೂತುರೇ ಕಲಿಪಾರ್ಥ ಪೂತುರೇ ವಿಶಿಖಪುರಾತಮಯವಾಯ್ತು ಅವನೇ ಕಾರ್ಮುಕ ಭೂತನಾಥನ ಗರುಡಿಯೆಲ್ಲ ಕಾರ್ಮುಕ ಭೂತನಾಥನ ಗರುಡಿಯೆಲ್ಲ ಕಲಿತ ಮನೆ ನಿನಗೆ ಆತುಕೊಳ್ಳು ಆದಡೆ ಆತುಕೊಳ್ಳೆನುತ ಕಪಿಕೇತನನ ಶರಹತಿಯನಾಂತ ಆ ಮಾತು ಹಿಂಚಿತೋ ಕಡಿದು ಬಿಸುಟನೋ ಕೃಷ್ಣ ಬೆರಗಾಗೆ ಹಿಂದಾದದ್ದನ್ನೆಲ್ಲ ಹಿಂದೋಳದಲ್ಲಿ ಹೇಳಿದನೆ. ಇಲ್ಲಿ ನಡೀತಾ ಇರುವಂತಹ ಯುದ್ಧ ಅಜ್ಜ ಮೊಮ್ಮಗನಲ್ಲಿ. ಅಜ್ಜನಿಗೆ ಮೊಮ್ಮಗನ ಒಂದು ಕಸರತ್ತು, ಅವನ ಉತ್ಸಾಹ, ಅವನ ಆರ್ಭಟ ಇವನ್ನೆಲ್ಲ ನೋಡಿದಾಗ ಖಂಡಿತವಾಗಿಯೂ ಖುಷಿಯಾಗಿರಲೇಬೇಕು. ಒಮ್ಮೆ ಹೇಳ್ತಾನೆ ಭೇಷ್, ನೋಡಿ ಆ ಶಬ್ದ ಬಳಕೆಯನ್ನು ನೋಡಿ, ಪೂತುರೆ ಕಲಿ ಪಾರ್ಥ, ನಿನ್ನದು ಮಹಾಭಯಂಕರವಾದಂತಹ ಪ್ರಯೋಗವಲ್ವೇ, ಬಾಣ ಪ್ರಯೋಗವಲ್ವೇ? ಯಾಕೆ ಅಂತಂದರೆ ನಿನಗೆ ಕಲಿಸಿದಾತ ದ್ರೋಣಾಚಾರ್ಯನ ಪ್ರಿಯ ಶಿಷ್ಯ ನೀನು. ಏಕಲವ್ಯನ ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಶಬ್ದವೇದಿ ವಿದ್ಯೆಯನ್ನು ಕಲಿಸುವಂಥ ಸಂದರ್ಭ. ಮರ ಕಾಣ್ತಾ ಇದೆಯಾ ಪಾರ್ಥ? ಇಲ್ಲ. ಹಕ್ಕಿ ಕಾಣ್ತಾ ಇದೆಯಾ ಪಾರ್ಥ? ಇಲ್ಲ. ನನಗೆ ಕಾಣ್ತಾ ಇರುವಂಥದ್ದು ಯಾವುದು? ಹಕ್ಕಿಯ ಕಣ್ಣುಗಳು ಮಾತ್ರ. ಆ ರೀತಿಯಾದಂತಹ ಆ ಛಲ, ಆ ರೋಷ ಇರುವಂತಹ ಪಾರ್ಥನ ಆ ಕಲಿತನಕ್ಕೆ ಮೆಚ್ಚಿಕೊಳ್ಳಲೇಬೇಕು. ಹಾಗಾಗಿ ಭೀಷ್ಮನು ಸಹ ಅದನ್ನು ಮೆಚ್ಚಿಕೊಳ್ತಾ ಇದ್ದಾನೆ. ಆಹಾ, ಎಂತಹ ಪರಾಕ್ರಮ ನಿನ್ನದು ಅಂತ ಹೇಳ್ತಾನೆ ಕಪಿಕೇತನನ ಶರಹತಿಯನು ಆಂತು. ನೋಡಿ, ಈವನ್ನು ನಾನೀಗ ಹೊಡಿತೇನೆ ಬಾಣವನ್ನು, ಅದನ್ನು ತಡಿ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಕೃಷ್ಣನು ಬೆರಗಾಗುವ ಹಾಗೆ ಬಾಣ ಪ್ರಯೋಗವನ್ನು ಭೀಷ್ಮ ಮಾಡ್ತಾ ಇದ್ದಾನೆ. ಕುದುರೆ ಕಂಗೆಟ್ಟವು ಮುರಾರಿಯ ಹೃದಯ ಸಂಚಲವಾಯ್ತು, ಗಾಲಿಗಳು ಅದುರಿದುವು, ಗರುಮಾಯಿಗೆಟ್ಟನು ಮೇಲೆ ಹನುಮಂತ, ಗರುವಾಯಿಗೆಟ್ಟನು ಹೆದರಿದರು ನಾಯಕರು, ಪಾಂಡವರ ಅದಟು ಮುರಿದುನು, ಸುರರು ಚಿಂತಿಸಿ ಕುದಿದರು,
ಅರ್ಜುನ ಪಕ್ಷಪಾತ ವ್ಯರ್ಥವಾಯಿತು ಎಂದು ಸುರರೋ ಚಿಂತಿಸಿ ಕುರುಕ್ಷೇತ್ರದ ರಣರಂಗದಲ್ಲಿ ಶಹನಾಯಿಯೇ ಇಲ್ಲಿ ಕುದುರೆ ಕಂಗೆಟ್ಟವು. ಯಾರ ಕುದುರೆ? ಸಾಮಾನ್ಯದ ಕುದುರೆ ಅದು. ಕೃಷ್ಣ ಕಟ್ಟಿದ ಕುದುರೆಗಳು. ಕೃಷ್ಣನ ಒಂದು ಅಪ್ಪುಗೆಯಿಂದ ಅದನ್ನು ಒಂದು ಸಾರಿ ಅವನು ಸವರಿದ ಅಂತಾದರೆ ಅವುಗಳ ನೋವೆಲ್ಲವೂ ಮಾಯವಾಗುವಂತಹ ಅದ್ಭುತ ಕುದುರೆಗಳು. ಅಂತಹ ಕುದುರೆಗಳೇ ಕಂಗೆಟ್ಟವು ಅನ್ನುವಾಗ ಅದೆಂಥ ಬಾಣಪ್ರಯೋಗ ಇರಬಹುದು ನೋಡಿ. ಹಾಗೆಯೇ ಮುರಾರಿಯ ಹೃದಯ ಸಂಚಲವಾಯಿತು. ಅಬ್ಬ, ಮುರಾರಿ ಎಂತೆಂಥ ಪರಾಕ್ರಮಿಗಳನ್ನು ನೋಡಿಲ್ಲ, ಎಂತೆಂಥ ರಾಕ್ಷಸರನ್ನು ಕೊಂದಿಲ್ಲ. ಅಂತಹ ಮುರಾರಿಯ ಹೃದಯವೇ ಸಂಚಲವಾಯಿತು ಅನ್ನುವಂತಹ ಒಂದು ಭಾವ. ಹಾಗೆಯೇ ಗಾಲಿಗಳು ಅದುರಿದವು. ಆ ರಥದ ಆ ಚಕ್ರಗಳೆಲ್ಲ ಅದುರಿಲಿಕ್ಕೆ ಪ್ರಾರಂಭ ಆಯಿತು. ಜೊತೆಗೆ ಅಲ್ಲಿರುವಂತಹ ಹನುಮಂತ, ಅವನು ಕಡಿಮೆಯೇ. ಆ ಧ್ವಜದಲ್ಲಿ ಕುಳಿತಿರುವಂತಹ ಹನುಮಂತ ರಾಮ ರಾವಣರ ಯುದ್ಧವನ್ನೇ ನೋಡಿ ಕಂಡಂಥವನು, ಅದನ್ನು ಅನುಭವಿಸಿದಂಥವನು. ಅಂತಹ ಆ ಹನುಮಂತನೂ ಸಹ ಏನಿದು, ಏನಾಗ್ತಾ ಇದೆ, ಇಷ್ಟೊತ್ತಿನವರೆಗೂ ಆರಾಮವಾಗಿ ಕುಳಿತುಕೊಂಡಿದ್ದ, ತಟಸ್ಥ ನೀತಿಯಲ್ಲಿದ್ದ, ಸ್ಥಿತಪ್ರಜ್ಞನಂತೆ ಇದ್ದ. ಆದರೆ ಈಗ ಹಾಗಿಲ್ಲ. ಏನಾಗ್ತಾ ಇದೆ, ಏನನ್ನು ನೋಡ್ತಾ ಇದ್ದೇನೆ ಅನ್ನುವಂತಹ ಒಂದು ರೀತಿಯಲ್ಲಿ ಅವನು ತತ್ತರಿಸ್ತಾ ಇದ್ದಾನೆ. ಹಾಗೆಯೇ ಅಲ್ಲಿರುವಂತಹ ನಾಯಕರು ಪಾಂಡವರ ಅದನ್ನು ಮುರಿದುದು. ಅಬ್ಬ, ಇಷ್ಟು ಹೊತ್ತಿನವರೆಗೆ ಅದೆಂಥ ಆರ್ಭಟ ಇತ್ತು, ಅದೆಲ್ಲವೂ ಹೋಯ್ತೆ. ಅವರ ಶೌರ್ಯವೆಲ್ಲ ಹಾಳಾಯಿತು. ದೇವತೆಗಳು ಹೇಳುತ್ತಾ ಇದ್ದಾರೆ, ಅರ್ಜುನನ ಕಡೆ ಒಲವು ತೋರಿದ್ದು ನಿಷ್ಪ್ರಯೋಜಕವಾಯಿತೆ. ಯಾವಾಗಲೂ ಗೆದ್ದವರ ಪಕ್ಷ ನೋಡಿ. ಈಗ ತಾವು ತಪ್ಪು ಮಾಡ್ತಾ ಇದ್ದೇವಾ, ಸೋಲು ಯಾರಿಗೆ ಗೆಲುವು ಯಾರಿಗೆ, ಇದನ್ನೇ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನುವಂತಹ ಎಲ್ಲರ ಮನಸ್ಸಿನಲ್ಲಿಯೂ ಸಹ ಗೊಂದಲ ಉಂಟಾಗ್ತಾ ಇದೆ ನೋಡಿ. ತೆರಳುವನೆ ಬಿಲುಗಾರರಿಗೆ ವರಗುರುವಲ ಕಲಿಪಾರ್ಥನು ಕಲಿಪಾರ್ಥನು ಬಿಲುಗಾರರಿಗೆ ವರಗುರುವಲ ತೆರಳುವನೆ ಅನಿಬರ ಸರಳ ಕಡಿದನು ಕೃಪನ ನೆಚ್ಚನು ಗುರುಸುತನ ರಥವ ಉರುಳೆಗೆಡಿಸಿದನು ಶಲ್ಯನನು ಹೇವರಿಸಲೆಚ್ಚನು ಕೌರವನ ಹೇರುರದಲ್ಲಿ ಅಂಬನು ಹೂಳಿದನು ಸೀಳಿದನು ಸಮರತರ. ಇದು ಹಂಸ ಧ್ವನಿ ಅಲ್ಲವೇ ಹಂಸಧ್ವನಿ? ಇಷ್ಟಕ್ಕೆ ಅರ್ಜುನನ ಮನಸ್ಸು ಖಾಸಿಯಾಗುತ್ತೆ? ಖಂಡಿತ ಇಲ್ಲ. ಅವನು ಹಿಂದಿರುಗ್ತಾನೇನೋ? ಖಂಡಿತ ಇಲ್ಲ. ಆತ ಬಿಲ್ವಿದ್ಯೆಯಲ್ಲಿ ಅತ್ಯಂತ ಪ್ರಖ್ಯಾತನಲ್ವೇ, ಎಲ್ಲರಿಗೂ ಕಲಿಸಬಲ್ಲಷ್ಟು ಪ್ರಖ್ಯಾತನಾದಂಥ ಅವನು ತನ್ನ ಗುರುವನ್ನು ಮನಸ್ಸಿನಲ್ಲಿ ಮತ್ತೊಂದು ಸಾರಿ ನೆನಪಿಸ್ಕೊಳ್ತಾನೆ. ಈಗ ಕೌರವರ ಕಡೆಯ ಉಳಿದೆಲ್ಲರ ಮುಂದೆ ಅವನ ಪರಾಕ್ರಮವನ್ನು ತೋರಿಸ್ಕೊಳ್ತಾನೆ. ಹಾಗಿದ್ರೆ ಹತ್ತಿರದಲ್ಲಿದ್ದಂತಹ ಕೃಪನನ್ನು ತನ್ನ ಬಾಣಗಳಿಂದ ಗಾಯಗೊಳಿಸ್ತಾನೆ. ಅಶ್ವತ್ಥಾಮನ ತೇರನ್ನೇ ಉರುಳಿಸಿಬಿಡ್ತಾನೆ. ಶಲ್ಯನು ಹಿಂಜರಿಯುವಂತೆ ಮಾಡ್ತಾ ಇದ್ದಾನೆ. ಜೊತೆಗೆ ದುರ್ಯೋಧನನ ವಿಶಾಲವಾದಂಥ ಎದೆಯಲ್ಲಿ ಬಾಣವನ್ನು ನೆಟ್ಟು ಸಮರ್ಥರಾದಂತಹ ಅನೇಕ ಪ್ರಸಿದ್ಧ ಶೂರರನ್ನೆಲ್ಲ ಹಿಮ್ಮೆಟ್ಟುವಂತೆ ಮಾಡ್ತಾ ಇದ್ದಾನೆ. ಮೊಗದ ಹೊಗರವಗಡಿದೆ ಸುಯಿಲಲಿ ಹೊಗೆಯ ಹೊರರಂಕುರಿದೆ ಬಿಡುಗಣ್ಣುಗಳೊಳೊಕ್ಕುದು ಕೆಂಪು ಸೊಂಪು ಅಡಗಿತು ಮುಖಸ್ನೇಹ
ತೆಗೆಮೆನರ್ಜುನನ ಸುವನೆನುತ ಆಳುಗಳ ರೇವನು ವಿಕ್ಮನು ಅಡಿಗಡಿಗೆ ಒಗುಬಿಗೆಯ ಕೋಪದಲ್ಲಿ ಕೋದನು ಸರಳಿನಲ್ಲಿ ಕಮ ಕಮ್ ಮ್ಯಾಚ್ ಭರ್ಜರಿಯಾಗಿದೆಯಾ? ಕೊಡಿರಿ ಜೋರಾಗಿ ಕಮಾಚಾರಕ್ಕೆ. ಈಗ ಅರ್ಜುನನ ಬಾಣಗಳು ನಿರರ್ಥಕ ಅಲ್ಲ. ಈಗಾಗಲೇ ಅವನು ಶಲ್ಯನನ್ನು ಗಾಯಗೊಳಿಸ್ತಾನೆ, ದುಶ್ಯಾಸನ ರಕ್ತವನ್ನು ಕಕ್ಕುವ ಹಾಗೆ ಮಾಡ್ತಾನೆ. ಜೊತೆಗೆ ಅಶ್ವತ್ಥಾಮನು ತನ್ನ ಸಾಹಸವನ್ನು ಮೀರುವ ಹಾಗೆ ತನ್ನ ಬಾಣಗಳನ್ನು ಪ್ರಯೋಗಿಸ್ತಾನೆ. ಆದರೆ ಅರ್ಜುನನ ಬಾಣಗಳಿಂದ ಅವನು ನೋವನ್ನು ಅನುಭವಿಸ್ತಾನೆ. ಇವರೆಲ್ಲರ ಮೈಯಲ್ಲಿ ಬಾಣಗಳ ಸುರಿಮಳೆಯನ್ನು ಕರೆದಂಥ ಪಾರ್ಥನನ್ನು ನೋಡಿ ಭೀಷ್ಮ ವಿಪರೀತವಾಗಿ ಕೋಪಗೊಂಡು ಆ ಕೋಪವೆಂಬ ಬೆಂಕಿಯ ಪ್ರಚಂಡವಾದ ಉರಿಯಿಂದ ಪ್ರಜ್ವಲಿಸ್ತಾನೆ. ಅದನ್ನು ಕವಿ ಹೀಗೆ ಹೇಳ್ತಾನೆ: ಅವನ ಮುಖದ ಕಾಂತಿ ಕಡಿಮೆಯಾಗುವಂತೆ, ಉಸಿರಿನಲ್ಲಿ ಹೊಗೆ ಬರುವಂತೆ, ಅಗಲವಾಗಿ ಬಿಟ್ಟ ಕಣ್ಣುಗಳಲ್ಲಿ ಕೆಂಡ ಸುರಿಯುವಂತೆ ಅವನ ಮುಖದಲ್ಲಿ ಕಾಣ್ತಾ ಇತ್ತು. ಇಷ್ಟರವರೆಗೆ ತನ್ನ ಪ್ರೀತಿಯ ಮೊಮ್ಮಗ ಅನ್ನುವಂತಹ ಪ್ರೀತಿ ಕಾಣ್ತಾ ಇದ್ದರೆ ಆ ಮುಖದಲ್ಲಿ ಈಗ ಅಂತಹ ಪ್ರೀತಿ ಇಲ್ಲ. ಅದರಲ್ಲಿ ಆ ಪಾರ್ಥನ ಪ್ರಾಣವನ್ನು ಹಸುವನ್ನು ನೀಗಿಸ್ತೇನೆ ಅನ್ನುವಂತಹ ಒಂದು ರೋಷ ಕಾಣ್ತಾ ಇದೆ. ಇಂತಹ ಭೀಷ್ಮ ಬಾರಿ ಬಾರಿಗೂ ಸಿಟ್ಟಿನಿಂದ ಅರ್ಜುನನ ಶರೀರದಲ್ಲಿ ಬಾಣಗಳನ್ನು ಕೋದನು. ನೋಡಿ ಎಂಥ ಶಬ್ದವನ್ನು ಬಳಸ್ತಾ ಇದ್ದಾನೆ ಕವಿ. ಬಾಣಗಳನ್ನು ಪೋಣಿಸಿದ ಆ ಅರ್ಥದಲ್ಲಿ ಅವನು ಈ ಭಾವವನ್ನು ತೋರಿಸ್ತಾನೆ. ಜೊತೆಗೆ ಇದರಿಂದ ಭೀಷ್ಮನನು ಬಾಣಗಳಿಂದ ನೊಂದು ಅದನ್ನು ಸಹಿಸಿಕೊಂಡು ಅರ್ಜುನ ಸಹಿಸ್ಕೊಳ್ತಾ ಇದ್ದಾನೆ. ಮತ್ತೆ ಬಾಣದ ಮಳೆಯನ್ನು ಸುರಿಸ್ತಾನೆ. ಈಶ್ವರನು ಮೆಚ್ಚುವಂತೆ ಭಲೇ ಭೇಷ್ ಪಾರ್ಥ ಅನ್ನುವ ಹಾಗೆ ಅವನು ಬಾಣಗಳಿಂದ ಎಲ್ಲರನ್ನ ನೋಯಿಸ್ತಾನೆ. ಈಗ ಭೀಷ್ಮನು ಅರ್ಜುನನ ಮುಂದೆ ನಿಲ್ಲಲು ಸಾಧ್ಯವಾಗ್ತಾ ಇಲ್ಲ. ಅವನಿಗೆ ಭಯ ಆಗ್ತಾ ಇದೆ. ತಳಮಳಗೊಂಡು ಮೆಲ್ಲನೆ ಪಕ್ಕಕ್ಕೆ ಜಾರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದರೆ ಜೊತೆಯಲ್ಲಿ ಅರ್ಜುನನ ಮೇಲೆ ನಿರಂತರವಾಗಿ ಬಾಣದ ಪ್ರಹಾರವನ್ನು ಮಾಡ್ತಾ ಇದ್ದಾನೆ. ಈಗ ಕೃಷ್ಣ ಏನು ಮಾಡ್ತಾ ಇದ್ದಾನೆ ನೋಡಿ. ಎತ್ತಲೊಲೆದನ ರಕ್ತ ತರಿದನ ರಕ್ತ ಜಾರಿದ ನೆತ್ತ ತಿರುಗಿದ ನೆತ್ತ ಹಿಂಗಿದ ಎತ್ತಲು ರುಗಿದನು. ಅರ್ಥ ಆಗ್ತಾ ಇದೆಯಾ? ಎತ್ತಲೊಲೆದನು ಅದೆತ್ತ ಸರಿದನು, ಎತ್ತ ಜಾರಿದನು, ಎತ್ತ ತಿರುಗಿದನು, ಎತ್ತ ಹಿಂಗಿದನು, ಎತ್ತಲು ಉಗಿದನು, ಎತ್ತಲು ರುಬಿದನು, ಅತ್ತಲತ್ತಲು ರಥಹಯವ ಬಿಡದೊತ್ತಿ ಬೀದಿಗೆ ನೂಕಿ ಪತ್ತನ ಮುತ್ತಯ್ಯನ ಸಮ್ಮುಖಕ್ಕೆ ಬಿಡದೆ ಊಕಿದನು ಮುರವೈರಿ. 800 ವರ್ಷದ ವೃದ್ಧ ನರನಿಗೆ ನಾಟಿಸಿದನಲ್ಲವೇ ಬಾಣಗಳನ್ನು ನಾಟರಾಗದಲ್ಲಿ. ಇಲ್ಲಿ ಎಷ್ಟು ಸಾರಿ ಆ ಪ್ರಾಸಪದವನ್ನು ಬಳಸಿದ್ದಾನೆ ಕವಿ ನೋಡಿ. ಎತ್ತಲೊಲೆದನೆಲೆ ಎತ್ತ ಸರಿದನದೆತ್ತ ಜಾರಿದನೆತ್ತ ತಿರುಗಿದನೆತ್ತ ಹಿಂಗಿದನೆತ್ತ ಲೌಕಿದನೆತ್ತ. ಅಬ್ಬ, ಕವಿಯ ಚಮತ್ಕಾರಪೂರ್ಣವಾದಂತಹ ಒಂದು ಭಾಮಿನಿ. ಇಲ್ಲಿ ಆದಿಪ್ರಾಸವೋ ಅಂತ್ಯಪ್ರಾಸವೋ ಅಲ್ಲ, ಮಧ್ಯದಲ್ಲಿಯೂ ಸಹ ಅವನು ಪ್ರಾಸಪದಗಳನ್ನು ಬಳಸ್ತಾ ಆ ಭಾಮಿನಿಯನ್ನು ತುಂಬ ಸುಂದರವಾಗಿ ಹೇಳಿದ್ದಾನೆ. ಜೊತೆಗೆ ಈಗ ಕೃಷ್ಣನ ರೋಷವನ್ನು ಇಲ್ಲಿ ನಾವು ಕಾಣ್ತೇವೆ ಈ ಪದ್ಯದಲ್ಲಿ. ಭೀಷ್ಮ ಯಾವ ಕಡೆ ಚಲಿಸ್ತಾನೋ ಅಲ್ಲಿಗೆ ಆ ರಥವನ್ನು ಮುನ್ನುಗ್ಗಿಸಿಕೊಂಡು ಹೋಗ್ತಾ ಇದ್ದಾನೆ. ಯಾವ ಕಡೆ ಸರಿದರೂ ಆ ಕಡೆಯಿಂದ ಎತ್ತ ಸಂಚರಿಸಿದನೋ, ಎತ್ತ ಕಡೆ ಅಡಗಿಕೊಂಡನೋ. ಸುಮ್ಮನೆ ಕೆಲವರು ಹಿಂದುಗಡೆ ಹೋಗಿ ಭೀಷ್ಮ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದನ್ನು ಹುಡುಕಿಕೊಂಡು ಹೋಗಿ ಅವನ ಹತ್ತಿರವೇ ಹೋಗ್ತಾ ಇದ್ದಾನೆ. ಆಯಾ ಕಡೆಗೆ ತೇರಿನ ಕುದುರೆಗಳನ್ನು ಎಳ್ಕೊಂಡು ಹೋಗಿ ಅವನೇನು ಮಾಡ್ತಾ ಇದ್ದಾನೆ ಅಂದರೆ ಎದುರಿಗೇ ನಿಲ್ಲಬೇಕು. ಅಜ್ಜ ಮೊಮ್ಮಗ, ಮುತ್ತಜ್ಜ ಮೊಮ್ಮಗ ಇಬ್ಬರು ನೇರವಾಗಿ ಎದುರಿಗೆ ಬರಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಕೃಷ್ಣ ಭೀಷ್ಮನ ಎದುರಿಗೆ ತೇರನ್ನು ಬಿಡದೆ ನುಗ್ಗಿಸ್ತಾ ಇದ್ದಾನೆ. ಕೆರಳಿದನು ಕಲಿ ಭೀಷ್ಮನು
ಅರ್ಜುನನು ರಮಣೆಯ ಗೆಲುವರೆ ಮುರಾರಿಯ ಭರವತವ ತಗ್ಗಿಸಿದಡನ್ನಡ ಕಾದಲರಿನೋ ಎನ್ನುತ್ತಾಗ ಹರಿಯ ಸಿರಿಯೊಡಲಿನಲಿ ಸರಳಿನ ಸರಿಬಳೆಯ ಸೊಯ್ಗರೆಯ ಜೋಡಿನ ಸರಪಳಿಯಲ ಕಾಡಿದವು ಕಲಿಭೀಷ್ಮನ ಅಂಬುಗಳು ಮೋಗನ ರಾಮನ ಮೋಹಕ ಮೈ ಕಟ್ಟು ಮಸುಳಿದುವೆ. ಭೀಷ್ಮ ಸಿಟ್ಟುಗೊಂಡು ಈ ಅರ್ಜುನನ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಕಾರಣದಿಂದ ಒಂದು ಯುದ್ಧ ತಂತ್ರವನ್ನು ಬಳಸ್ತಾ ಇದ್ದಾನೆ. ಯುದ್ಧದಲ್ಲಿ ಕೆರಳುವುದು ಒಂದು ಕಡೆ ಆದರೆ ಕೆರಳಿಸುವುದು ಇನ್ನೊಂದು ರೂಪ. ಇಲ್ಲಿ ಭೀಷ್ಮ ಕೆರಳಿದ ಮತ್ತು ಕೃಷ್ಣನನ್ನು ಕೆರಳಿಸಿದ ಎರಡೂ ಪ್ರಕ್ರಿಯೆಗಳನ್ನು ಅಲ್ಲಿ ಕಾಣ್ತೇವೆ. ಹಾಗಿದ್ರೆ ಈ ಅರ್ಜುನನನ್ನು ಗೆಲ್ಲಬೇಕು ಅಂತಾದರೆ ಅವನ ಸಾರಥಿಯನ್ನು ನೋಡ್ಕೊಳ್ಬೇಕು. ಸಾರಥಿಗೆ ಏನಾದರೂ ಗಲಿಬಿಲಿ ಉಂಟು ಮಾಡಿದರೆ ಇಲ್ಲಿ ಸಾರಥಿ ಬಹಳ ಪ್ರಮುಖ ಯುದ್ಧದಲ್ಲಿ. ಆದ್ದರಿಂದ ಅವನ ಮನಸ್ಸು ಚಂಚಲ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವನು ಇಲ್ಲಿ ಕೃಷ್ಣನ ಮಂಗಳಕರವಾದ ಮೈಯಲ್ಲಿ ಮನೋಹರವಾದಂತಹ ಸುಂದರನಾದಂತಹ ಕೃಷ್ಣನ ಮೈಯಲ್ಲಿ ಬಾಣಗಳ ಜಡಿ ಮಳೆಯನ್ನು ಚುಚ್ಚುವಂತೆ ಮಾಡ್ತಾ ಇದ್ದಾನೆ. ಆದರೆ ಭೀಷ್ಮರ ಬಾಣಗಳು ಕೃಷ್ಣನನ್ನು ಮುಟ್ಟುತ್ತವೇನು? ಆ ಸರಪಳಿಗಳಲ್ಲಿ ಅವನ ಕವಚಗಳಲ್ಲಿ ಅದು ಬಂಧಿಯಾಯಿತು ಅಂತ ಕವಿ ಹೇಳ್ತಾ ಇದ್ದಾನೆ. ಮತ್ತೆ ರಥವನು ಹರಿಸಿ ಭೀಷ್ಮನ ಹತ್ತೆ ಬರೆ ಮತ್ತೆ ರಥವನು ಹರಿಸಿ ಭೀಷ್ಮನ ಹತ್ತೆ ಬರೆ ಕಟ್ಟಡವಿಯಲಿ ಭೀಷ್ಮನ ಹತ್ತಿರೇ ಬರೆ ಮುತ್ತಯ್ಯನು ಸಿಲುಕಿದನು ಶಿವ ಶಿವ ಮುತ್ತಯ್ಯನು ಸಿಲುಕಿದನೆನುತ ಬಲ ಬೆದರೆ ಹತ್ತು ಶರದಲ್ಲಿ ಕೃಷ್ಣರಾಯನ ಮತ್ತೆ ಮುಸುಕಿದ ಬಾಣ ಭರ್ಗವದತ್ತ ಬಾಣವ ತೊಡತಿ ದೇವನ ಕೀರಿಸಿದ. ವೀರರಸಕ್ಕೆ ಆರಭಿ ಸ್ವಾಭಾವಿಕವಾಗಿ ಸೂಕ್ತವಾಗಿದೆ ಅಲ್ಲವೇ? ಇಲ್ಲಿ ಕೃಷ್ಣನು ಭೀಷ್ಮನ ಬಾಣದ ಮಳೆಯನ್ನು ಲೆಕ್ಕಿಸದೆ ಮತ್ತೆ ಅರ್ಜುನನ ರಥವನ್ನು ಮುನ್ನಡೆಸ್ತಾ ಇದ್ದಾನೆ. ಹಾಗೆ ಭೀಷ್ಮನ ಹತ್ತಿರಕ್ಕೆ ಬಂದಾಗ ಇಡೀ ಸೇನೆ ಕಂಗಾಲಾಯಿತು. ಶಿವ ಶಿವ, ಇದೇನಾಗ್ತಾ ಇದೆ? ಮುತ್ತಯ್ಯನು ಸಿಲುಕಿದನೆ ಬಾಣದ ಆ ಬಿರುಸಿನಲ್ಲಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಕೌರವ ಸೇನೆ ತುಂಬ ಹೆದರ್ತಾ ಇದೆ. ಈ ಸಂದರ್ಭದಲ್ಲಿ ಭೀಷ್ಮನು ಮತ್ತೆ 10 ಬಾಣಗಳಿಂದ ಕೃಷ್ಣನನ್ನು ಮುತ್ತಿಕ್ತಾನೆ. ತನ್ನ ಗುರುವು ಶೂರನೂ ಆದಂತಹ ಆ ಪರಶುರಾಮ ನೀಡಿದ ಆ ಒಂದು ಬಾಣವನ್ನು, ದತ್ತ ಬಾಣವನ್ನು ಅವನು ಈಗ ನೇರವಾಗಿ ಕೃಷ್ಣನ ಹಣೆಗೆ ನಾಟಿಸಿದ ಅನ್ನುವಂತಹ ಮಾತನ್ನು ನಾವು ನೋಡ್ತೇವೆ. ರಥಿಕನ ಮನಸ್ಸು ಮತ್ತು ಸಾರಥಿಯ ನಿರ್ಧಾರ ಎರಡೂ ಒಮ್ಮತದಲ್ಲಿದ್ದಾಗ ಯುದ್ಧ ಪ್ರಳಯಕ್ಕೆ ಒಳಗಾಗ್ತದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇಲ್ಲಿ ಕೃಷ್ಣನ ಹಣೆಗೆ ನಾಟಿಸಿದ ಆ ಬಾಣವನ್ನು ಅನ್ನುವಂತಹ ಮಾತನ್ನು ನಾವು ನೋಡ್ತೇವೆ. ಅದು ಯಾವ ರೀತಿಯಲ್ಲಿತ್ತು ಅಂತಂದರೆ, ಕೆಂಗೆರೆಯ ಮರಿದುಂಬಿ ತಾವರೆ ಗಂಗವಿಸುವ ಓಲ್ ಅಂತ ಕವಿ ಬಹಳ ಅದ್ಭುತವಾಗಿ ಈ ಪದ್ಯವನ್ನು ಹೇಳ್ತಾನೆ. ಕೆಂಪಾದ ರೆಕ್ಕೆಗಳುಳ್ಳಂತಹ ಮರಿದುಂಬಿ ಕಮಲಕ್ಕೆ ಅತ್ಯಾಸೆಯಿಂದ ಮುಟ್ಟುವಂತೆ ಆ ಬಾಣಗಳೆಲ್ಲ ಬಂದು ಆ ಕೃಷ್ಣನ ಮನೋಹರವಾದಂತಹ ಶುಭಕರವಾದಂತಹ ಮುಖ ಕಮಲದಲ್ಲಿ ವಿಜೃಂಭಿಸ್ತಾ ಇದ್ದುವಂತೆ. ಆ ಬಾಣಗಳ ಗರಿಯವರೆಗೂ ಚುಚ್ಚಿಕೊಳ್ಳಲು ಕೃಷ್ಣನು ಅತಿ ಪರಾಕ್ರಮಶಾಲಿಯಾದ ಭೀಷ್ಮನ ಬಾಣವನ್ನು ಕಿತ್ತು ಹಾಕಿ ಆ ಬಾಣ ನಾಟಿದ್ದ ಜಾಗದಲ್ಲಿ ಕೃಷ್ಣನ ಹಣೆಯಲ್ಲಿ ಗಾಯವಾಗ್ತಾ ಇದೆ. ಅದರಿಂದ ಸುರಿಯುವಂತಹ ರಕ್ತ ಅದನ್ನು ಅವನು ಬಹಳ
ನೋವಿನಿಂದ ಕೃಷ್ಣನ ನೋವನ್ನು ನಾವು ನೋಡಿದ್ದು ಕಡಿಮೆ. ಕೃಷ್ಣ ಯಾವಾಗಲೂ ನಗುಮುಖದವನು. ಅಂತಹ ಕೃಷ್ಣನಿಗೂ ನೋವಿನಿಂದ ಕೋಪ ಬರುವ ಹಾಗೆ ಮಾಡ್ತಾ ಇದ್ದಾನೆ ಈ ಭೀಷ್ಮ. ಕೆಂಪಕಾರಿದ ಬಾಲಿಗಳು ಮೈ ಕಂಪಿಸಿದುದಡಿಗಳಿಗೆ ರೋಚದ ಪಿಂಪಿನೊಳು ತಗ್ಗಿದನೋ ಗಂಟಿಕ್ಕಿದನು ಹುಪ್ಪುಗಳ ಸೊಂಪು ಗೆಟ್ಟುದು ಸಿರಿವದನ ಮನದಿಂಪು ಬೇತುದು ಭಕ್ತ ಮೋಹದ ಅಲಂಪು ಮಸುಳಿತು ಬಿಸುಟು ಕಳೆದನು ಹಯದ ವಾಗೆಗಳ ಕೋಪವೆಷ್ಟು ಕೇದಾರಕ್ಕೆ ಮುಟ್ಟುವಷ್ಟು. ಈಗ ಕೃಷ್ಣ ಹೇಗೆ ಬದಲಾದ? ಮನಮೋಹಕ ರೂಪಿನ ಆ ಕೃಷ್ಣನ ಆಲಿಗಳು, ಕಣ್ಣುಗಳು ಕೆಂಪಾದವು. ಸಾಮಾನ್ಯವಾಗಿ ಸಿಟ್ಟು ಬಂದಂತಹ ಸಂದರ್ಭದಲ್ಲಿ ದೈಹಿಕವಾದಂತಹ ಮಾನಸಿಕವಾದಂತಹ ವ್ಯತ್ಯಯ ಆಗುವಂಥದ್ದು ಸಹಜ. ಇಲ್ಲಿ ಕೃಷ್ಣನಿಗೂ ಅದು ತಪ್ಪಿಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾನೆ. ಆ ಕೃಷ್ಣನ ಕಣ್ಣುಗಳು ಸಿಟ್ಟಿನಿಂದ ಕೆಂಡ ಕಾರಿದವು, ದೇಹವು ನಡುಗುತ್ತಾ ಇತ್ತು. ಕೋಪದ ಹೆಚ್ಚುವಿಕೆಯಲ್ಲಿ ಅವನು ಒಂದು ರೀತಿಯಲ್ಲಿ ಕುಗ್ಗಿ ಹೋದ, ಜೊತೆಗೆ ಹುಬ್ಬು ಗಂಟಿಕ್ಕಿದ. ಅವನ ಮುಖ ಕಪ್ಪಾಯಿತು. ಮೊದಲೇ ಶ್ಯಾಮಲವರ್ಣ, ಅವನ ಮುಖ ಮತ್ತು ಕಪ್ಪಾಯಿತು. ಪ್ರೀತಿ ದೂರವಾಯಿತು, ಭಕ್ತನ ಮೇಲೆ ಇರುವಂತಹ ಪ್ರೀತಿ ದೂರವಾಯಿತು. ಜೊತೆಗೆ ತಾನು ಈಗ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಸಿಟ್ಟಿನ ಭರದಲ್ಲಿ ತಾನು ಹಿಡ್ಕೊಂಡಿದ್ದಂತಹ ಆ ರಥದಲ್ಲಿ ನಿಯಂತ್ರಿಸ್ತಾ ಇರುವಂತಹ ಆ ಕುದುರೆಗಳನ್ನು ಸಡಿಲವಾಗಿ ಬಿಟ್ಟುಬಿಟ್ಟ. ಅದು ಮುಂದೆ ಹೋಯಿತು. ಈ ಲೋಕ ಸುಟ್ಟು ಹಾಳಾಗಲಿ. ನೋಡಿ, ಸ್ಥಿತಿಕಾರನಾದಂತಹ ವಿಷ್ಣುವಿನ ಕೃಷ್ಣನ ಬಾಯಲ್ಲಿ ಲಯದ ವಿಷಯ. ಆ ರೀತಿಯಲ್ಲಿ ಅವನು ಹೇಳ್ತಾ ಇದ್ದಾನೆ, ದೇವತೆಗಳೇ ನಾಶವಾಗಲಿ, ಮೇರು ಪರ್ವತ ಭೂಮಿಯಲ್ಲಿ ಬಿದ್ದು ಬೀಳಲಿ, ಭೂಮಿ ವಿತಳಲೋಕಕ್ಕೆ ಇಳಿಯಲಿ. ದಾನವರು ಹಲವರು ನನ್ನ ವಿರುದ್ಧ ನಿಂತವರಿದ್ದರು. ಎಷ್ಟೋ ಸಂದರ್ಭಗಳಿದ್ದು ಎಷ್ಟೋ ಜನರನ್ನು ದುಷ್ಟ ಶಿಕ್ಷಣಕ್ಕಾಗಿಯೇ ಆವಿರ್ಭವಿಸಿದಂಥವನು ಕೃಷ್ಣ. ಅದೆಷ್ಟು ಬಾರಿ ಎಷ್ಟು ಜನರನ್ನು ನಾನು ಶಿಕ್ಷಿಸಿದ್ದೇನೆ, ಆದರೆ ಯಾರಿಂದಲೂ ಈ ರೀತಿಯಾದಂತಹ ಒಂದು ಪ್ರಯತ್ನ ಆಗಿರಲಿಲ್ಲ ಅನ್ನುವಂತಹ ಒಂದು ತನ್ನ ಪರಾಕ್ರಮವನ್ನು ಕುಂದಿಸಿದಂತಹ ಸಂದರ್ಭವನ್ನೇ ನೆನಪಿಸಿಕೊಳ್ಳದೆ ಇಲ್ಲ. ದೊಡ್ಡ ದೊಡ್ಡ ಪ್ರತಿಜ್ಞೆಗಳ ತೊಡಕು ಬೇಡ ಈಗ ಅವನಿಗೆ ಆಗ್ತಾ ಇದೆ. ಆ ರೀತಿಯಲ್ಲಿ ಅದು ಯಾವುದು ಬೇಡ, ನೋಡೋಣ ಏನು ಮಾಡಲಿಕ್ಕಾಗುತ್ತೆ ಅಂತ ಹೇಳಿ ಅವನು ತುಂಬ ಸಿಟ್ಟಿನಿಂದ ಲೋಕವೆಲ್ಲ ಏನಾಗ್ತಾ ಇದೆ, ಲೋಕದ ನಾಶವೇ ಏನಾಗ್ತಾ ಇದೆ, ಲೋಕನಾಶದ ಕಾಲ ಸನ್ನಿಹಿತವಾಯಿತೆ ಅನಿಸಿ ಬ್ರಹ್ಮನಿಗೂ ಹೆದರಿಕೆಯಾಗುವ ರೀತಿಯಲ್ಲಿ ಅವನು ತನ್ನಲ್ಲಿಯೇ ಅಡಕವಾಗಿದ್ದಂತಹ ಆ ಚಕ್ರವನ್ನು ನೋಡ್ತಾ ಇದ್ದಾನೆ. ಮುರಮಥನಕ್ಕೆಲ್ಲೈತಿ ನೋಡಿದನು ಉರು ಭಯಂಕರ ಚಕ್ರವನು, ದುರ್ಧರುಷಧಾರನು ಯಮಾನ ನಿಶಾತ ಚಕ್ರವನು, ತರಳ ತರಣಿ ಚಕ್ರವನು, ಸಂಗರ ವಿನಿರ್ಜಿತ ಚಕ್ರವನು, ಭಯಭರ ವಿವರ್ಜಿತ ಚಕ್ರವನು, ಮುರಮತನ ಕೆಲ್ಲೈತಿ ಉರು ಭಯಂಕರ ದುರ್ಧರುಷಧಾರಾಲು ಯಮಾನ ನಿಶಾತ ತರಳ ತರಣಿ ಚಕ್ರ ಸಂಗರ ವಿನಿರ್ಜಿತ ಚಕ್ರವನೋ, ಕಡುಗೋಪ ಕುಡಿಯಿಡಲು ಕೆಲ್ಲೈತಿ ದೇಹದೊಳಗಿನ ಬಿಲದಿಂದ
ಹರಿಯಿತು ಕಡು ಕೋಪ. ಅವನಲ್ಲಿ ಅತ್ಯಧಿಕವಾದಂತಹ ರೋಷ ಅಂಕುರಿಸಿ ಬರ್ತಾ ಇರುವಂಥ ಸಂದರ್ಭ. ಭಯಂಕರವಾದ ಆ ಚಕ್ರಾಯುಧವನ್ನು ನೋಡ್ತಾ ಇದ್ದಾನೆ. ಅದು ಅವನು ನೋಡ್ತಾ ಇದ್ದಾನೆ ಅಷ್ಟೇ, ಉಳಿದವರಿಗೆ ಅದನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರಿಗೆ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಅಸಾಧ್ಯವಾದಂತಹ ಲೂಯಮಾನ, ನಿಶಾತ ಚಕ್ರ, ತರಣಿ ಚಕ್ರ ಇದೆಲ್ಲವನ್ನು ಬಳಸ್ತಾ ಇದ್ದಾನೆ. ಅಂದರೆ ಪ್ರಕಾಶಮಾನವಾದಂತಹ ಸೂರ್ಯನ ಪ್ರಕಾಶಕ್ಕೆ ಸಮನಾದಂತಹ ಆ ಒಂದು ಚಕ್ರವನ್ನು ಯುದ್ಧದಲ್ಲಿ ಶತ್ರುಗಳು ಯಾರೂ ಜಯಿಸಲಾರದ ಭಯರಹಿತ, ಆದರೆ ಭಯವನ್ನುಂಟು ಮಾಡುವ ಅಂತಹ ಚಕ್ರವನ್ನು ಆವೇಶದಿಂದ ಆರ್ಭಟಿಸ್ತಾ ಅದನ್ನು ನೇರವಾಗಿ ನೋಡ್ತಾ ಇದ್ದಾನೆ. ನಿಶಿತ ಧಾರೆಯ ಹೊಳಹು ಸೂರ್ಯನ ಮೊಸುಕಿದುದು ಪರಿಲೂನ ದೈತ್ಯ ಪ್ರಸರಗಳ ನಾಳೀ ವಿನಿಸ್ತೃತ ರುದಿರ ಬಂಧುಗಳ ವಿಸುಪ ಮೊಳೆಗಳ ಮುರಿವುಗಳ ನೆಣವತೆಯ ತೊರಳೆಯ ತೊಂಗಲಿನೊಳಂದೆಸೆವ ಚಕ್ರವ. ಏನು ಪದ ಉಸಿರು ಕಟ್ಕೊಂಡೇ ಹಾಡ್ಬೇಕಿದೆ. ನಿಶಿತ ಧಾರೆಯ ಹೊಳವ ಸೂರ್ಯನ ಮುಸುಕಿದುದೋ ಪರಿಲೂನ ದೈತ್ಯ ಪ್ರಸರಗಳ ನಾಡಿ ವಿನಿಸ್ತೃತ ರುದಿರ ಬಂಧುಗಳ ಮಿಸುಪ ಮೊಳೆಗಳ ಮುರಿವುಗಳ ನೆಣವತೆಯ ತೊರಳೆಯ ತೊಂಗಲಿನೊಳಂದೆಸೆವ ಚಕ್ರವಾ ನೋಡಿದನೋ ದೈತ್ಯಾರಿ ಕೋಪದಲ್ಲಿ ಕೃಷ್ಣನ ಕದನ ಕುತೂಹಲ ಭರಿತವೇ. ಆ ಚಕ್ರದ ತೀಕ್ಷ್ಣತೆ ಸೂರ್ಯನ ಕಾಂತಿಯನ್ನೇ ಮರೆಮಾಚುವಂತೆ, ಹಾಗೆಯೇ ಆ ರೀತಿಯಲ್ಲಿ ಪ್ರಜ್ವಲಿಸ್ತಾ ಇದ್ದಂತಹ ಆ ಚಕ್ರ ಅದೆಷ್ಟು ದೈತ್ಯರನ್ನು ಬಲಿ ತೆಗೆದುಕೊಂಡಿತ್ತು. ಅಲ್ಲಿಂದ ಆ ರಕ್ತದ ಕಲೆ ಇನ್ನೂ ಮಾಸದಿರುವಂತೆ ಹೊಳೆಯುತ್ತಾ ಇದೆ. ಹೊಳೆಯುವ ಹಲ್ಲುಗಳು, ಅದನ್ನು ಹರಿತಗೊಳಿಸಿದಂಥ ಹಲ್ಲುಗಳಿಂದ ಆಯುಧಗಳನ್ನೆಲ್ಲ ಅದನ್ನು ಬಳಸಬೇಕು ಅಂತಾದಾಗ ನಾವು ಹರಿತಗೊಳಿಸ್ತೇವೆ. ಅದು ತನ್ನಿಂತಾನೆ ಹರಿತಗೊಂಡಂತಹ ಆ ಒಂದು ಆಯುಧ ಮಾಂಸ ಮಜ್ಜೆಗಳ ತುಣುಕುಗಳಿಂದ, ಗುಲ್ಮದ ಗೊಂಚಲುಗಳಿಂದ ಶೋಭಿಸುತ್ತಾ ಆ ಸುದರ್ಶನ ಚಕ್ರ ಅದನ್ನು ನೋಡ್ತಾ ಇದ್ದಾನೆ ಕೃಷ್ಣ. ಸಿಟ್ಟಿನಿಂದ ಅವನ ಆ ಚಕ್ರದಿಂದ ಹೊರಬಂದಂತಹ ಆ ಪ್ರಖರವಾದ ಬೆಳಕನ್ನು ನೋಡಿ ಎಲ್ಲರೂ ಕಣ್ಣು ಮುಚ್ಕೊಂಡು ಬಿಟ್ಟಿದ್ದಾರೆ. ಕೃಷ್ಣ ಮಾತ್ರ ನೋಡ್ತಾ ಇರುವಂಥದ್ದು. ಹಾಗೆ ಸಾಗರಗಳು ಬತ್ತಿದವು. ಚಕ್ರದ ಕಾವಿನಿಂದ ಕಾದ ಮರಳು ಅಲ್ಲಿದ್ದ ಮಾಣಿಕ್ಯವನ್ನು ತೋರಿಸುವ ಹಾಗೆ ಕಾಣಿತು. ಇದರೆಲ್ಲದರ ಪರಿಣಾಮ ಏನಾಯಿತು ಅಂತಂದರೆ, ಅದು ತೀರ ಹತ್ತಿರದಲ್ಲಿದ್ದಂತಹ ನರನ, ಅರ್ಜುನನ ಮನಸ್ಸಿನ ಮೇಲಾಗ್ತಾ ಇದೆ, ಅವನ ಕುದುರೆಗಳ ಮೇಲಾಗ್ತಾ ಇದೆ. ಡಾವರಿಸಿದ ಉಡಗೆ ನೋಡಿ, ಅದರ ಉರಿಯಿಂದಾಗಿ ಅರ್ಜುನನ ರಥದ ಕುದುರೆಗೆ ಬಾಯಾರಿದವು. ನಿಮಿಷ ಮಾತ್ರದಲ್ಲಿ ಅದರ ಶಾಖದಿಂದಾಗಿ ಅಧಿಕವಾದಂತಹ ಆ ಬೆಂಕಿ ಉರಿಯಲ್ಲಿ ಸಿಲುಕಿದಂತಹ ಒಂದು ಗಿಡ ಹೇಗೆ ಬಾಡಿ ಹೋಗುತ್ತೋ, ಕಮರಿ ಹೋಗುತ್ತೋ, ಆ ರೀತಿಯಲ್ಲಿ ಅರ್ಜುನನ ಸ್ಥಿತಿಯಾಯಿತು. ಅವನು ಸೀದು ಹೋದ ಅನ್ನುವಂಥ ಭಾಷೆಯನ್ನು ಇಲ್ಲಿ ಬಳಸ್ತಾ ಇದ್ದಾನೆ. ಈಗ ಎಲ್ಲರೂ ಕೌರವರಾಜರು, ಪಾಂಡವರು ಎಲ್ಲರೂ ದಿಕ್ಕೆಟ್ಟು ಎಲ್ಲಿಂದ ಬಂತು ಈ ಒಂದು ಪ್ರಖರವಾದಂಥ ಬೆಳಕು? ಶಿವನೇ ತನ್ನ ಮೂರನೆಯ ಕಣ್ಣನ್ನು ತೆರೆದನೆ ಜಗತ್ತು ಈಗ ಕರಗಿ ಹೋಗುತ್ತೆ, ಏನಾಯಿತು ಅನ್ನುವಂಥ ಒಂದು ಭ್ರಮೆಯಲ್ಲಿ ಇರುವ ಹಾಗೆ, ಏನು ಕಷ್ಟ ಬಂತಪ್ಪ ಎನ್ನುವ ದುಃಖ ಇಡೀ ಲೋಕಕ್ಕೆ ಆವರಿಸ್ತಾ ಇದೆ ಅಂತ ಕವಿ ಇಲ್ಲಿ ಹೇಳುತ್ತಾನೆ. ಈಗ ಕೃಷ್ಣ ಏನು ಮಾಡ್ತಾ ಇದ್ದಾನೆ ನೋಡಿ. ತುಡುಕಿದನು ಚಕ್ರವನು ತುಡುಕಿದನು, ರಥದಿಂ ಪೊಡಬಿಯಳು ಧುಮ್ಕಿದನು.
ಹತ್ತಡವ ಹಾಯಿಗೆ ಹರಿದನೋ ಒಡಬಿದ್ದವರ ನೋಡೆ ತುಳಿದು ಸುಡುವೆನಹಿ ತನ್ಮಯವ ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು ನೋಡು ನೋಡು ಇಲ್ಲಿ ಮೇಳವೇ ಎನ್ನುತ್ತಾಗ 12 ನಕಾರದಲ್ಲಿ ಪ್ರಳಯ ಭೈರವನೇ ಆದನು ಶೈವರಿರಿದ. ಈಗ ಕೃಷ್ಣ ಭಯಂಕರ ಪ್ರಳಯ ರುದ್ರನಂತೆ. ಅವನು ಆ ಚಕ್ರವನ್ನು ಕೈಲಿ ಹಿಡಿದುಕೊಂಡು ರಥದ ಮೇಲಿಲ್ಲ, ಕೆಳಗೆ ಜಿಗಿದಿದ್ದಾನೆ. ಅವನ ಮೇಲು ವಸ್ತ್ರ ತೂರ್ಕೊಂಡು ಹೋಗಿದೆ. ಯಾವುದರ ಪರಿವೆಯೂ ಇಲ್ಲದಂತೆ ವೈರಿ ಸೇನೆಯಲ್ಲಿ ಮುನ್ನುಗ್ಗುತ್ತಾ ಇದ್ದಾನೆ. ಈಗ ಹಗೆಯ ವಂಶವದರನ್ನೆಲ್ಲ ಸುಟ್ಟು ಬಿಡ್ತೇನೆ ನಾನು. ಭೀಷ್ಮನನ್ನು ಕೊಂದು ಭೂತ ಪ್ರೇತಗಳಿಗೆ ಬಲಿ ಕೊಡ್ತಾ ಇದ್ದೇನೆ. ಏನು ಅವುಗಳನ್ನು ಹೇಗೆ ನನ್ನ ಜೊತೆ ಆಟ ಆಡ್ತಾ ಇದ್ದಾನೆ ಭೀಷ್ಮ. ಇಲ್ಲಿಯವರೆಗಿನ ಎಲ್ಲ ಮಾತುಗಳನ್ನು ಮರೆತು ಅವನು ಭೀಷ್ಮನನ್ನು ಕೊಲ್ಲುವ ನಿಟ್ಟಿನಲ್ಲಿ ಯೋಚಿಸ್ತಾ ಇದ್ದಾನೆ. ಹಾಗೆಯೇ ನೇರವಾಗಿ ಮುಂದೆ ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ಎಲ್ಲರೂ ಶಿವನೇ ಎಂದು ಕೂಗಿಕೊಂಡು ಶಿವ 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 ಎಂದುದು ನಿಖಿಲ ಜಗ. ಕೌರವರು ಕಂಪಿಸಿ ಥಟ್ಟುಗೆಡೆದರು. ಭುವನದಲ್ಲಿ ಭಾರಿಸಿತು ಜಯ 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 ಮಹಾಧ್ವಾನ. ತವ ತವಗೆ ತಳ್ಳಂಕದಲ್ಲಿ ಪಾಂಡವರು ನಡುಗಿತು. ಪಾರ್ಥ ಬಲುಗರವೇ ಅವಚಿದಂತಿರೆ ಮೂಕನಾದನು ಬೆರಳ ಮೂಗಿನಲೇ. ಈತ ರತಿಪತಿ ಪ್ರಿಯನು ರತಿಪತಿ ಮನ್ಮಥನ ಪ್ರಿಯನು ಅಪ್ರಿಯನೋ ಈಗ ಎನ್ನುತ್ತ ಬೆರಳ ಮೂಗಿನಲೆ ಮೂಕನಾದನು. ಈ ಜಗತ್ತೇ ಶಿವ ಶಿವ ಶಿವ, ಇದೇನು ಆಗ್ತಾ ಇದೆ, ಏನನ್ನು ಕಾಣ್ತಾ ಇದ್ದೇವೆ ನಾವು ಅಂದು ಕೂಗಿಕೊಳ್ತಾ ಇದ್ದಾರೆ. ಕೌರವರು ನಡುಗಿ ದುರ್ಬಲರಾಗಿ ಕೆಳಗೆ ಬಿದ್ದಿದ್ದಾರೆ. ಜಗತ್ತಿನೆಲ್ಲ ಜಯ ಜಯ ಎಂಬ ಮಹಾಘೋಷ ಕೇಳಿ ಬರ್ತಾ ಇದೆ. ಆದರೆ ಪಾಂಡವರು ಇದರಿಂದ ಹೊರತಾಗಿಲ್ಲ. ಅವರು ಸಹ ತುಂಬ ಭಯದಿಂದ ಹೆದರಿಕೆಯಿಂದ ನಡುಗುತ್ತಾ ಇದ್ದಾರೆ. ಈಗ ಅರ್ಜುನ ಧೈರ್ಯವಾಗಿದ್ದಾನ ಕೇಳಿದರೆ ಇಲ್ಲ, ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೂಗಿನ ಮೇಲೆ ಬೆರಡಿಟ್ಟು ನೋಡಿ, ನಾವು ಸಹ ಏನು ಮಾಡಬೇಕು ಅನ್ನುವಂಥದ್ದು ತೋಚದೇ ಇರುವಾಗ ಏನೇನೋ ನಮ್ಮ ವರ್ತನೆಗಳಿರ್ತವೆ. ಇಲ್ಲಿ ಅರ್ಜುನನು ಬೆರಳನ್ನು ಮೂಗಿನ ಮೇಲಿಟ್ಟು ಮೌನಿಯಾದ ಅನ್ನುವಂಥ ಮಾತನ್ನು ಕವಿ ಆಡಿಸ್ತಿದ್ದಾನೆ. ಹರಿಮುಕುಂದ ಮುರಾರಿ ಲಕ್ಷ್ಮೀವರ ನೃಕೇತರಿ ಎನ್ನುತ್ತಾಗ ಚಾಪವ ಶರವನು ಅವನಿಗೆ ಬಿಸುಟೋ ಮೈಯಿಕ್ಕಿದನು ಕಲಿಭೀಷ್ಮ. ಕರಯುಗವ ಮುಗಿದು ಎದ್ದು ಮುರಹರ
ಸರಸಿಜಾಂಬಕ ರಾಮ ರಾಮ ರಕ್ಷಿಸೋ ತರಳನಲಿ ಗುಣದೋಷದರಕೆಯ ದೇವಾ ದೇವ ಮುರಗರ ರಾಮ ಗುಣದೋಷದ ಅರಕೆಯ ತರಳನಲಿ ದೇವಾ ಜುಂಜೂಟಿಯಲ್ಲಿ ಪ್ರಾರ್ಥಿಸಿದ ಭೀಷ್ಮನ ಮಾತು ಮುಗಿದಿತ್ತು, ಆಸೆ ಪೂರೈಸಿತ್ತು. ಈಗ ಅವನಿಗೆ ನಿರಾಳನಾಗ್ಬಿಟ್ಟ. ಹರಿ, ಮುಕುಂದ, ಮುರಾರಿ, ಲಕ್ಷ್ಮೀವರ, ನರಸಿಂಹ ಎಂದು ಸ್ತೋತ್ರ ಮಾಡ್ತಾ ಇದ್ದಾನೆ. ಈಗ ರಿಕ್ತ ಹಸ್ತದಿಂದ ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಬೀಸುಟ್ಟು ಕೈಗಳೆರಡನ್ನು ನಮಿಸಿ ವಂದಿಸಿ, ಮುರಧ್ವಂಸಿಯೇ, ತಾವರೆಗಣ್ಣಿನವನೇ, ರಾಮನೇ, ಕಾಪಾಡು ಕಾಪಾಡು, ಬಾಲಕನಾದ ಈ ಮುಗ್ಧ ಭೀಷ್ಮನಲ್ಲಿ ನಿನಗೆ ರೋಷವೇ? ನೀನು ಗುಣದೋಷಗಳನ್ನು ಹುಡುಕುವುದು ಸರಿಯೇ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾನೆ. ದೇವ ನಿಮ್ಮಯ ಖಾತಿ ಪರ್ಯಂತ ಆವು ಲಕ್ಷವೇ ಜೀಯ ನೊರಜಿನ ದೇವಗಿರಿಯ ಅಂತರದ ಸಂಭಾವನೆ ನಮ್ಮೊಡನೆ ದೇವ ಮುನಿಗಳ ನಗೆಯ ನೋಡದೆ ಇದಾವುದು ಚಿತವ ಮಾಡಿದಿರಿ, ಮಹಿಮಾವಲಂಬವ ಮರೆದುದಕ್ಕೆ ನಗೆ ಬಂದುದು ಎನಗೆ ದೇವಾ, ನೀವು ಸಾರಮತಿಯಲ್ಲವೇ ಎಂದ. ಈಗ ಶಾಂತ ಮನಸ್ಥಿತಿಯಿಂದ ನಗುವ ಮನಸ್ಥಿತಿಗೆ ಬರ್ತಾ ಇದ್ದಾನೆ ಭೀಷ್ಮ. ದೇವ, ನಿಮ್ಮಯ ಖ್ಯಾತಿ ಏನು? ನಿಮ್ಮ ಖ್ಯಾತಿ ಏನು? ನೀವು ಕೋಪಿಸಿಕೊಂಡ್ರೆ ನಾನು ಯಾವ ಲೆಕ್ಕ? ನಿನಗೂ ನನಗೂ ಯಾವ ರೀತಿಯ ಹೋಲಿಕೆ ಸ್ವಾಮಿ? ನೀನು ಮೇರು ಪರ್ವತವಾದರೆ ನಾನೊಂದು ನುಸಿ. ಹಾಗಿದ್ರೆ ಇಷ್ಟು ಅಂತರವಿರುವಂತಹ ನೀನು ನನ್ನ ಮೇಲೆ ಈ ರೀತಿಯಾದಂತಹ ಪ್ರಯೋಗ ಮಾಡಬೇಕಾದಂತಹ ಅಗತ್ಯ ಇದೆಯೇ? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಅಂತ ನಾವು ಕೇಳ್ತೀವಿ. ಆ ರೀತಿಯಾದಂತಹ ಉಪಮೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಇದನ್ನು ಇಷ್ಟೇ ಜನ ಅಲ್ಲ, ಇಲ್ಲಿ ಇರುವವರು ಮಾತ್ರ ಅಲ್ಲ, ನೋಡ್ತಾ ಇರೋರು ದೇವತೆಗಳು, ಋಷಿಗಳು ಎಲ್ಲರೂ ನಿನ್ನನ್ನು ನೋಡಿ ನಗಾಡ್ತಾ ಇದ್ದಾರೆ. ಏನಪ್ಪ ಕೃಷ್ಣ, ನಿನ್ನ ಈ ರೀತಿಯಲ್ಲಿ ಪರಿವರ್ತನೆ ಆಗಿದೆಯಲ್ಲ, ನೀನು ಮಹಾವಿಷ್ಣು ಎಂಬ ಮಹಿಮೆಯನ್ನು ಉಳ್ಳಂಥವನು, ಈ ರೀತಿಯಲ್ಲಿ ಇಷ್ಟು ಹೀಗೆ ಯೋಚಿಸೋದ? ನನಗೆ ತುಂಬ ನಗು ಬರ್ತಾ ಇದೆ. ಏನಪ್ಪ ಕೃಷ್ಣ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ, ನಿನಗೆ ಬೇಸರ ಉಂಟಾಗಿ ಈ ಸೃಷ್ಟಿಯನ್ನು ನಾಶ ಮಾಡಬೇಕು ಅಂತ ಅನಿಸಿದರೆ ಅದು ನಿನಗೆ ಯಾವ ಲೆಕ್ಕ? ಆದರೆ ನೀನು ಸ್ಥಿತಿಕಾರ, ಅದನ್ನು ಯೋಚಿಸು. ನಿನ್ನನ್ನು ನೋಡಿದರೆ ಈ ರೀತಿಯಲ್ಲಿ ನಿನ್ನ ಅಪಾರ ಶಕ್ತಿಯನ್ನು ಅನವಶ್ಯವಾಗಿ ತೋರಿಸ್ತಾ ನಾಚಿಕೆಗೆ ಒಳಗಾಗ್ತಾ ಇದೆಯಲ್ಲ, ಅದರಿಂದ ನಿನಗೊಬ್ಬನಿಗೆ ಅಲ್ಲಪ್ಪ, ನನಗೂ ಕೆಟ್ಟ ಹೆಸರು ಬರ್ತಾ ಇದೆ, ಯೋಚನೆ ಮಾಡು ಅಂತ ಅವನನ್ನು ಪೀಡಿಸ್ತಾ ಇದ್ದಾನೆ. ರೋಮ ರೋಮದೊಡು ಅಖಿಲ ಭುವನ ಸ್ತೋಮನಳಿದಾಡುವುದುಗಳು, ರೋಮ ರೋಮದೊಳಗಿಲ
ಭುವನಸ್ತೋಮ ನಲಿದಾಡುವುದುಗಡ ನಿಸ್ಸೀಮತನಗಡ ನಾವು ವೈರಿಗಳೆಂದು ಕೋಪಿಸುವ ಈ ಮರುಳುತನವೆತ್ತಲು ಈರಣ ತಾಮಸಿಕೆ ತಾನೆತ್ತಣದು ರಘುರಾಮ. ಇವತ್ತು ಶನಿವಾರ, ರಾಮನನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದೀವಿ ಇಲ್ಲಿಗೆ. ರಘುರಾಮ ರಕ್ಷಿಸೋ ಬಯಲಿನ ಆಡಂಬರವು ಇದೇನೋ ಕಂಸನನ್ನೇ ಹರಿದ ಹರಿ ಕಂಸರಾಗವಲ್ಲವೇ. ಕೃಷ್ಣ, ನಿನ್ನ ಮಹಿಮೆಯನ್ನು ನಾನು ಹೇಳಬೇಕಾ? ಎಂತೆಂತಹ ಮಹಿಮಾನ್ವಿತರಿಗೂ ಅಳವಿಗೆ ಸಿಗದೇ ಇರುವಂಥವನು ನೀನು. ನಿನ್ನ ಒಂದೊಂದು ಕೂದಲಿನಲ್ಲೂ ಸಮಸ್ತ ಬ್ರಹ್ಮಾಂಡವೇ ಬದುಕಿದೆಯಲ್ವೇ? ಸೀಮಾತೀತ ನೀನು, ಅನಂತ ನೀನು, ಅಪರೂಪ ನೀನು, ಅಚಿಂತ್ಯ ನೀನು, ಅಚ್ಯುತ ನೀನು. ಇಂಥವನು ಈ ರೀತಿಯಾದಂತಹ ಹುಚ್ಚುತನವನ್ನು ತೋರಿಸುವುದು ಸರಿಯೇ? ಈ ಬಗೆಯ ಯುದ್ಧದ ಈ ತಾಮಸ ಗುಣ ನಿನಗ್ಯಾಕೆ ಬಂತು? ನೋಡು, ರಾಮಾವತಾರಿಯಾದಂತಹ ಕೃಷ್ಣ, ನನ್ನನ್ನು ಕಾಪಾಡು. ಈ ನಿನ್ನ ನಡವಳಿಕೆ ತುಂಬ ಹಾಸ್ಯಾಸ್ಪದ ಅನ್ನುವಂಥ ಮಾತುಗಳನ್ನರ್ಥ ನಿನ್ನ ಘನತೆ ಏನು ಅಂತ ನನಗೆ ತಿಳಿದಿದೆ. ಯೋಗಿಗಳು ತಮ್ಮಲ್ಲೇ ಚಪ್ಪಾಳೆ ತಟ್ಟಿ ಹಾಸ್ಯ ಮಾಡ್ತಾರೆ ನಿನ್ನನ್ನು ನೋಡಿ. ನೀನು ಈ ರೀತಿಯಾದಂತಹ ಮಾನವ ಸಹಜವಾದಂತಹ ಅಹಂಕಾರವನ್ನು ತಳೆದಿದ್ದು ಸಾಕು. ಇನ್ನೇನು ಹೇಳ್ಬೋದು? ನಿನ್ನ ಕಪಟ ನಾಟಕವನ್ನು ನಿಲ್ಲಿಸು, ಹೋಗು, ಇಲ್ಲಿಂದ ಹೋಗು ಅಂತ ಅವನನ್ನು ಹೇಳ್ತಾ ಇದ್ದಾನೆ. ಶತಪಿತಾಮಹನು ಒಡಲರೆ ನೀಮತಿ ಮುರಿಯ ಶತಪಿತಾಮಹರು ಅಡಗರೆ ಮೇನ್ ಭ್ರೂವಿಳಾಸ ಸ್ಥಿತಿಯಳು ಏನು ಉತ್ಪತ್ತಿಯಾಗವೆ ಬ್ರಹ್ಮಕೋಟಿಗಳು ಅತಿಶಯದ ಮಹಿಮಾತ್ಮರನು ನೀನೋ ಅತಿ ಗಗನನೆಂಬಗಳಿಕೆಗೆ ಇದು ಕೃತಕವಲ ದೇವ ದೇವ ಹೇಳು ಎನ್ನಾಣೆ ಹೇಳೋ ಕಲ್ಯಾಣಕಾರಕದ ನೀನೇ ಈ ಕೃತ್ಯ ಮಾಡಬಹುದೇ ಹೇಳೆಂದ. ಕೃಷ್ಣ, ನೀನು ಕೋಪಗೊಂಡ್ರೆ 100 ಬ್ರಹ್ಮರು ನಾಶವಾಗುವಂಥದ್ದು, ಅಥವಾ ನಿನ್ನ ಹುಬ್ಬಿನ ಒಂದು ಸಂಚಲನದಿಂದ ಕೋಟಿ ಕೋಟಿ ಬ್ರಹ್ಮರು ಸೃಷ್ಟಿಯಾಗಬಹುದು. ನೀನು ಅಂತಹ ಮಹಿಮಾವಂತ, ಅತಿಗೂಢ ಅನ್ನುವಂಥ ಹಿರಿಮೆಗೆ ಒಳಗಾದಂಥವನು. ನಿನ್ನ ಈ ವರ್ತನೆ ಅಸಹಜ ಅಂತ ಅನ್ನಿಸ್ತಾ ಇಲ್ವೇ? ಕೃಷ್ಣ, ನನ್ನ ಆಣೆ ಇದೆ, ಹೇಳು ಏನು ಉದ್ದೇಶ ನಿಂದು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾನೆ. ದೇವ ದೇವ ನೀದಿಟ ಕೊಲುಬಡೆಯು ನಾಸಾವೆನೆ ತಾನಾಮನೆಂಬುದ ದೇವರು ಅರಿರಲೇ ವೃಥಾ ಸಂಭಿನ್ನ ರೋಷದಲ್ಲಿ ದೇವನಾಮದ ಜೋಡು ನಮ್ಮನು ಕಾರುದೈದೇವ ನೀ ಮುನಿದಡೆಯು ನಿಮಗೆ ಆವು ಹೆದರೆವೋ ನಾಮಧಾರಿಗಳೇ ಅತುಳ ಬನರೋ ಎಂದ ಸಾವೇರಿಯಲಿ ಕಾವೇರುವಂತೆ.
ಸ್ವಾಮಿ, ನೀವು ನಿಜಕ್ಕೂ ನನ್ನನ್ನು ಕೊಲ್ಲಬೇಕು ಅಂತ ಸಂಕಲ್ಪಿಸಿದ್ದೀರೇನೋ? ನಾನು ಯಾರು ಅಂತ ನಿಮಗೆ ತಿಳಿದಿಲ್ವೇ? ಇಲ್ಲಿ ಎರಡು ಅರ್ಥ. ಒಂದು, ಭೀಷ್ಮ ಕೃಷ್ಣನ ಅತ್ಯಂತ ಗಾಢವಾದ ಭಕ್ತ, ಜೊತೆಗೆ ಇಚ್ಛಾಮರಣಿ. ಅವನ ಸಾವನ್ನು ಅವನು ಇಚ್ಛಿಸಬೇಕೇ ವಿನಃ ಯಾರಿಗೂ ಅಧೀನ ಅಲ್ಲ ಅನ್ನುವಂಥದ್ದನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. ಹಾಗಿದ್ರೆ ನಾನು ಯಾರು ಅನ್ನುವಂಥದ್ದು ಮರೆತು ಹೋಯ್ತೆ ನಿಮಗೆ ಕೋಪದಲ್ಲಿ. ಹಾಗಿದ್ರೆ ನಿನ್ನ ನಾಮ ಸ್ಮರಣೆಯ ಕವಚ ನನ್ನನ್ನು ರಕ್ಷಿಸ್ತದೆ. ನಾನು ನಿನ್ನ ಪರಮ ಭಕ್ತ. ಹೀಗಿರುವುದರಿಂದ ನೀನು ಕೋಪಗೊಂಡರೂ ಅಷ್ಟೇ ನಾನು ಅಂಜುವುದಿಲ್ಲ. ನಿನ್ನ ಭಕ್ತರು ನಾವು, ನಿನಗಿಂತ ನಾವು ಬಲಶಾಲಿಗಳು ಅಂತ ಅವನಿಗೆ ಸಡ್ಡು ಹೊಡೆದು ನಿಲ್ತಾ ಇದ್ದಾನೆ. ಭಂಗವಲ್ಲಿದು ದೇವ ನಿನ್ನ ಘನತೆಗೆ, ಇದು ಭಂಗವಲ್ಲವೇ? ಡಿಂಗರಿಗರೆ ಮಿಗಿಲು ನಿನಗೆಯೂ, ಡಿಂಗರಿಗರೆ ಬಲ್ಲಿದರು ದಾಕ್ಷಿಣ್ಯವೇ ನಿನಗೆ. ಮಂಗಳಾತ್ಮಕ ಕೇಳು ನಿನ್ನಯ ಹಂಗನು ಅಲ್ಲೆನೋ, ಮುಕುತಿ ಪದದೊಳ್ ಅಭಂಗ ಪೆಂಡೆಯದಾಳಲೈ ನಿಮ್ಮಡಿಯ ಶ್ರೀರಾಮ ನಿನ್ನಯ ಹಂಗನೊಲ್ಲೆನೋ. ಖರನನ್ನೇ ಹರ ಹರ ಎನಿಸಿಯೋ ಪ್ರಿಯನಲ್ಲವೇ ನೀನು. ಕೃಷ್ಣ, ನಿನ್ನ ಈ ವರ್ತನೆ ನಿನ್ನ ಘನತೆಗೆ ಭಂಗ ತರ್ತಾ ಇದೆ. ಏಕೆಂದರೆ ನಿನ್ನ ಭಕ್ತರೇ ನಿನಗಿಂತ ಬಲಶಾಲಿಗಳು. ಈ ವಿಷಯದಲ್ಲಿ ಸಂಕೋಚ ಯಾಕೋ? ಅದನ್ನೇ ಪುರಂದರದಾಸರು ಹೇಳ್ತಾರೆ, ನೀನು ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಎಷ್ಟು ಸುಂದರವಾದ ಕೀರ್ತನೆ. ಅಂತಹ ಮಂಗಳ ಮೂರ್ತಿಯೇ ಕೇಳು, ನಿನ್ನ ಹಂಗೆ ನನಗಿಲ್ಲ. ಈ ಮುಕ್ತಿ ಮಾರ್ಗದಲ್ಲಿ ನಡೆಯುವ ನನಗೆ ನಿನ್ನ ಸಿರಿನಾಮವೇ ಭಕ್ತನನ್ನು ಕಾಯುವಂತಹ ಒಂದು ಕವಚ. ಹಾಗಾಗಿ ನನ್ನನ್ನು ರಕ್ಷಿಸುವ ಭಟ ನಿನ್ನ ನಾಮ ಸಂಕೀರ್ತನೆ ಮಾತ್ರ ಅಂತ ಹೇಳ್ತಾ ಅವನು ಕಳುಹಿ ಕಳೆವುದು ಖಾತಿಯನು, ಕಳುಹಿ ಖಾತಿಯನು ಕಳೆವುದೋ, ನೀನು ಮುಳುಹಿಕೊಂಬುದು ತೇಜವನೋ, ದಿಟ ದಿಟ ಕೊಲುವ ಮನವೇ ಬಿಸುಡು ಚಕ್ರವನು, ಎನ್ನ ಕಾಯದಲ್ಲಿ ಅಳುಕಿ ಕೂದಲು ಗರಿದುದಾದರು ಬಳಿಕ ನಾಡಿಂಗರಿಗನಲ್ಲ ಈ ಕಳಕಳಕೆ ನಾನಂಜುವವರೇ. ದೇವ ಖಾತಿಯನು ಕಳುಹಿ ಕಳೆವುದು ಮರಳು ದೇವ ಎಂದು ಆಗಿ ಕಂಬೋದಿಯಲಿ ಬೋಧಿಸಿದ. ಈಗ ಮುಂದುವರಿದು ಭೀಷ್ಮ ಹೇಳ್ತಾ ಇದ್ದಾನೆ, ಕೋಪವನ್ನು ದೂರ ಮಾಡು, ಭಕ್ತರನ್ನು ರಕ್ಷಿಸುವಂತಹ ಶಕ್ತಿಯ ತೇಜಸ್ಸನ್ನು ಉಳಿಸ್ಕೊ. ನೋಡಿ, ಒಬ್ಬ ಹಿರಿಯನಾಗಿ ಅವರ ಸಂಬಂಧವೂ ಹಾಗೆ ನಿಮಗೆಲ್ಲ ಗೊತ್ತಿದೆ. ನಿಜಕ್ಕೂ ನಿನಗೆ ನನ್ನನ್ನು ಕೊಲ್ಲುವ ಮನಸ್ಸಿದೆಯೇ? ಕೊಲ್ಲಬೇಕೆಂದಿದೆಯೇ ನಿನಗೆ? ಹಾಗಾದರೆ ನಿನ್ನ ಸುದರ್ಶನ ಚಕ್ರವನ್ನು ನನ್ನ ಮೇಲೆ ಪ್ರಯೋಗಿಸು ನೋಡೋಣ, ಅದು ಏನು ಮಾಡುತ್ತೆ ನೋಡೋಣ. ನೋಡಿ ಎಷ್ಟು ಚಾಲೆಂಜ್. ಅದೇನಾದರೂ ನನ್ನ ಮೈಯಲ್ಲಿ ನನಗೆ ನೋವು ಮಾಡೋದು ಇರಲಿ, ನನ್ನ ಮೈಯಲ್ಲಿರುವ ಒಂದು ಕೂದಲನ್ನು ಅದು ಹೊಂಕಿಸಿದರೂ ಸಹ ನೋಡೋಣ, ನಾನು ನಿನ್ನ ಭಕ್ತನೇ ಅಲ್ಲ
ಎಂದು ತಿಳ್ಕೊ. ಈ ನಿನ್ನ ಕೋಲಾಹಲಕ್ಕೆಲ್ಲ ನಾನು ಬೆದರುವವನು ಅಲ್ಲ, ಬೆಚ್ಚುವವನು ಅಲ್ಲ. ನೋಡೋಣ, ನಿನ್ನ ಪ್ರಯೋಗ ಮಾಡು ಅಂಥೇಳಿ ಅವನಿಗೆ ಮತ್ತೆ ಸವಾಲನ್ನು ಹಾಕ್ತಾ ಇದ್ದಾನೆ. ನಚ್ಚಿನ ಆಡಿನ ಭಿನ್ನಹಕ್ಕೆ ಹರಿ ಮೆಚ್ಚಿ ಮನದಲ್ಲಿ ನಾಚಿ ಚಕ್ರವ ಮುಚ್ಚಿದನು. ಇದು ಗಮಕ. ಸುಮ್ಮನೆ ರಾಗ ಹಾಡಿದ್ರೆ ಅದು ಗಮಕ ಅಲ್ಲ. ಪದಭಾವ ರಾಗಭಾವ ಸಮನ್ವಯ ಆಗಬೇಕು. ಗಮನಿಸಿ ನೀವು ಆ ಪದಗಳನ್ನು. ನಚ್ಚಿನಾಳಿನ ಭಿನ್ನಹಕ್ಕೆ ಹರಿ ಮೆಚ್ಚಿ ಮನದಲ್ಲಿ ನಾಚಿ ಚಕ್ರವ ಮುಚ್ಚಿದನು. ಮುರಿದನು ಕಿರೀಟಿಯ ರಥದ ಹೊರೆಗಾಗಿ ಬೆಚ್ಚಿ ಬೆದರುವ ಸೇನೆಗೆ ಅಭಯ ಹಚ್ಚಿಕೊಟ್ಟನು. ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನ್ನು ನೆನೆನೆನೆರೋ ಒಲೆನೊಲೆದು ಹರಿಶಿರವ ಚಕ್ರವನು ಚಕ್ರವ ಕದಲಿಟ್ಟನೋ. ಕೃಷ್ಣ ತನ್ನಲ್ಲಿ ಗಾಢ ಭಕ್ತಿಯನ್ನು ಹೊಂದಿರುವಂತಹ ಭೀಷ್ಮನನ್ನು ಈಗ ಮನಸ್ಸಾರೆ ಮೆಚ್ಚಿಕೊಳ್ತಾನೆ. ಅದರ ಜೊತೆಯಲ್ಲಿ ತನ್ನ ತೀರಾ ಸಣ್ಣತನ, ಅದಕ್ಕೆ ನಾಚಿ ನೀರಾಗ್ತಾ ಇದ್ದಾನೆ. ಹಾಗೆ ಕೂಡಲೇ ಸುಮ್ಮನೆ ತನ್ನ ಚಕ್ರಾಯುಧವನ್ನು ಅಡಗಿಸಿಕೊಳ್ತಾ ಇದ್ದಾನೆ, ಹಿಂತೆಗೆದುಕೊಳ್ತಾ ಇದ್ದಾನೆ. ಈಗ ಮುಂದಿನ ಕ್ರಮವಾಗಿ ಅರ್ಜುನನ ಹತ್ರ ಹೋಗಬೇಕು. ಅರ್ಜುನ ಬಳಲಿ ಬೆಂಡಾಗಿದ್ದಾನೆ, ಬೆದರಿ ಬೆಚ್ಚಿದ್ದಾನೆ. ಅಂಥವನನ್ನು ಸಮಾಧಾನಗೊಳಿಸಬೇಕು ಅಂಥೇಳಿ ಅಲ್ಲಿಗೆ ಹೋಗ್ತಾನೆ. ಎಲ್ಲ ತನ್ನ ಸೈನಿಕರನ್ನು ಧೈರ್ಯವನ್ನು ಕೊಡುತ್ತಾ ಅವರಿಗೆ ದೃಢವಾದಂತಹ ಭಕ್ತಿಯನ್ನು ಮತ್ತೆ ಮತ್ತೆ ನೆನೆಯುತ್ತಾ ಕೃಷ್ಣನು ಈಗ ಮತ್ತೆ ಕೃಷ್ಣನೇ ಆದ, ತಲೆದೂಗಿದ, ಶಾಂತನಾದ. ಅವನ ಸಂಪೂರ್ಣ ಪರಿಯೇ ಬದಲಾಯಿತು. ಆ ರೀತಿಯಲ್ಲಿ ಭಕ್ತನನ್ನು ಒಲಿಯದಂತಹ ದೇವನಿದ್ದಾನೆಯೇ, ಆ ಭಕ್ತನ ಮನಸ್ಥಿತಿಯನ್ನು ಕಂಡು ದೇವನು ನಾಚಿದ, ನೀರಾದ. ಹೋದುದು ಒಂದ ಮೃತ್ಯು ಲೋಕಕ್ಕೆ ತೀದುದಿಲ್ಲಾಯುಷ್ಯ ಮಹದಪವಾದ ದೇವಂಗಾಗಿ ತಪ್ಪಿತು ಮುಚ್ಚು ಮರೆಯೇಕೆ ಕಾದುಕೊಂಡನು ಭೀಷ್ಮನು ಈ ಕಮಲೋದರನ ಕೆರಳಿತಿಯೂ ಭಕ್ತಿಯಲಿ ಆದರಿಸಿದನು ಪುಣ್ಯವೂ ಪುಣ್ಯವೋ ಎಂದನು ಕಮಲ ಭವನಗುತ ಕಾಲಭೈರವನನು ಆನಂದ ಭೈರವನಾಗಿಸಿದ ಭೀಷ್ಮ ಎಂದು ಕಮಲ ಭವಗ ನಗು ನಗುತ್ತೆಂದನು. ಇದಕ್ಕೆಲ್ಲ ಸಾಕ್ಷಿಯಾಗಿ ಮೇಲ್ಗಡೆ ನೋಡ್ತಾ ನಿಂತಹ ಆ ಎಲ್ಲ ದೇವಗಣ, ಅದರಲ್ಲಿಯೂ ಬ್ರಹ್ಮ ಯೋಚನೆ ಮಾಡ್ತಾ ಇದ್ದಾನೆ. ಪ್ರಪಂಚಕ್ಕೆ ಒದಗಿದಂತಹ ಒಂದು ಘೋರ ಅಕಾಲ ಮರಣ ತಪ್ಪಿತು, ಪ್ರಪಂಚದ ಆಯುಷ್ಯ ಮುಗಿದು ಹೋಗ್ತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ನಾವೆಲ್ಲ ಕಂಗಾಲಾಗಿದ್ವಿ. ಈ ಕೃಷ್ಣನಿಗೆ ಒಂದು ಲೋಕ ನಿಂದೆ ಬರ್ತಾ ಇತ್ತು, ಅದು ಸಹ ತಪ್ಪಿತಲ್ವೇ? ಏನು ಹೇಳೋದು? ಈ ಭೀಷ್ಮ ಕೃಷ್ಣನನ್ನು ಸಿಟ್ಟಿಗೇಳಿಸಿದ್ದು ಸರಿ, ಆದರೆ ಬ್ರಹ್ಮಾಂಡವನ್ನು ರಕ್ಷಿಸಿದ, ಈ ಭಕ್ತಿಯಿಂದ ಕೃಷ್ಣನನ್ನು ಗೌರವಿಸಿದ. ಬ್ರಹ್ಮ ಮುಗುಳ್ನಂತ ಹೀಗಾದದ್ದು ಜಗತ್ತಿನ ಪುಣ್ಯ ಅನ್ನುವಂತಹ ರೀತಿಯಲ್ಲಿ ಅದನ್ನು ಸಂಭ್ರಮಿಸ್ತಾ ಇದ್ದಾನೆ.
ನಡು ನಡುಗುವ ಅರ್ಜುನ ದೇವನನು ತೆಗೆದಡಿಗಡಿಗೆ ತಕ್ಕೈಸೆ ಭೀತಿಯ ಬಿಡಿಸಿ ವಾಗೆಯ ಕೊಂಡು ತುರಗವನು ಎಡಬಲಕ್ಕೆ ತಿರುಗಿ ನಡೆಸಿದನು ಕಾಳಗಕ್ಕೆ ಬಳಿಕ ಅವಗಡ ಪುರಂತಕ ಮರಳಿ ಚಕ್ರವ ತುಡುಕದಿರನೆಂದು ಅಸ್ತಗಿರಿಯನು ಸೂರ್ಯ ಮರೆಗೊಂಡ. ಆರಂಭ ಸೂರ್ಯೋದಯದಿಂದ ಮುಕ್ತಾಯ ಸೂರ್ಯಾಸ್ತಮನದಿಂದ ಸಂಧ್ಯಾರಾಗ ಪೂರ್ವಿ ಕಲ್ಯಾಣ. ಈಗ ರಥಕ್ಕೆ ಕೃಷ್ಣನು ಹಿಂದಿರುಗಿ ಬಂದ ಮೇಲೆ ಮುಂದೇನಾಗಬಹುದು ಅನ್ನುವಂತಹ ರೀತಿಯಲ್ಲಿ ಹೆದರಿ ನಡುಗುತ್ತಾ ಇದ್ದ ಪಾರ್ಥ. ಗಂಡುಗಲಿ ಪಾರ್ಥ ಒಂದು ಕಡೆಯಲ್ಲಿ ಈಗ ನೋಡಿದರೆ ನಡುಗುತ್ತಾ ಇದ್ದಾನೆ. ಎಲ್ಲವನ್ನು ಗಮನಿಸಿ ಈಗ ಅವನ ಆ ಹೆದರಿಕೆಯನ್ನು ಹೋಗಲಾಡಿಸ್ಬೇಕಲ್ಲ, ಅದಕ್ಕಾಗಿ ಅವನನ್ನು ಅಪ್ಪಿಕೊಡ್ತಾ ಇದ್ದಾನೆ. ನರನಾರಾಯಣ ಸಂಬಂಧ ಅದು. ಅವನ ಹೆದರಿಕೆಯನ್ನು ಹೋಗಲಾಡಿಸಿದ. ರಥ ಹತ್ತಿ ಕುದುರೆಗಳನ್ನು ಅತ್ತಿತ್ತ ಚಲಿಸಿ ಎಲ್ಲ ಒಂದು ಸ್ಥಿತಿಯಲ್ಲಿ ಇಡಬೇಕಲ್ವ, ಅದಕ್ಕಾಗಿ ಅವನದೆಲ್ಲವನ್ನು ಮತ್ತೆ ಯಥಾಸ್ಥಿತಿಯಲ್ಲಿ ಅದನ್ನು ಕಾಯಿಸ್ಕೊಂಡ. ನಾನು ಇನ್ನೂ ಇಲ್ಲಿದ್ದರೆ ನನಗೂ ಕಷ್ಟ ಬರಬಹುದು ಅನ್ನೋ ಕಾರಣಕ್ಕಾಗಿ ನೋಡಿ, ಸೂರ್ಯಾಸ್ತ ಆಗ್ತಾ ಇದೆ, ಸಂಜೆ ಆಗ್ತಾ ಇದೆ ಅನ್ನೋದನ್ನು ಕವಿ ಹೇಗೆಲ್ಲ ಹೇಳ್ತಾನೆ ಅಂತೇಳಿ. ಕೃಷ್ಣನು ಚಕ್ರಾಯುಧವನ್ನು ಹಿಡಿಯುತ್ತಾನೆ, ನಾನು ಮತ್ತೆ ಇಲ್ಲಿದ್ದರೆ ಅನ್ನುವಂಥ ಕಾರಣದಿಂದ ಸೂರ್ಯನು ಪಶ್ಚಿಮಗಿರಿಯಲ್ಲಿ ಮರೆಯಾದನು. ಎಂಥ ಸುಂದರವಾದಂತಹ ಒಂದು ಭಾವವನ್ನು ಅಲ್ಲಿ ಎಲ್ಲ ಕವಿಗಳು ಇದನ್ನು ಬಳಸ್ತಾ ಇದ್ದಾರೆ. ಪಂಪನು ಸಹ ಆ ದುರ್ಯೋಧನನ ಅಂತ್ಯವನ್ನು ಸಹ ಹೀಗೆ ಹೇಳ್ತಾನೆ. ಕುರುಕುಲಾರ್ಕನು ಅರ್ಕನು ಅಸ್ತಮೇಯ್ದಿದರ್ ಅನ್ನುವಂಥ ಭಾವದಿಂದ. ಇದು ಎಲ್ಲ ಕವಿಗಳ ಹೆಚ್ಚುಗಾರಿಕೆ. ಅವರು ರವಿ ಕಾಣದನ್ನು ಕವಿ ಕಂಡ ಅನ್ನೋ ಹಾಗೆ ಅದನ್ನೆಲ್ಲವನ್ನು ಪರಿಗಣಿಸಿ ತುಂಬ ಸುಂದರವಾಗಿ ಕಾವ್ಯವನ್ನು ಕಟ್ಟಿಕೊಡ್ತಾರೆ. ಅಂತಹ ಕಾವ್ಯವನ್ನು ಕೇಳುವಂತಹ ಪುಣ್ಯವನ್ನು ನಮಗೆ ಇಂದಿಗೂ ಒದಗಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಮತ್ತೊಮ್ಮೆ ಮಂಗಳಾರತಿ. ಹೇಮಪುರ ಶೃಂಗೋಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲೆಯ ಸೋಮ ಸೂರ್ಯಗ್ರಹಣದಲ್ಲಿ ಸುರನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿದೆ ಶತಭೂಮಿ ದೇವರಿಗಿದ್ದ ಫಲಬಹುದು ಈ ಮಹಾಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.